ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ವಾಗತ. ಸೊ ಹೇಳ್ದಂಗೆ ಇನ್ಸ್ಟಾಗ್ರಾಮ್ನಲ್ಲಿ ಎಷ್ಟು ದುಡ್ಡು ಮಾಡಿದ್ದೀವಿ ನಾವು. ನಾನು ಯೂಟ್ಯೂಬ್ನಲ್ಲೂ ಅದೇ ಹೇಳಿದ್ದು. ನಾವು ಹೆಂಗೆ ದುಡ್ಡು ಮಾಡ್ತೀವಿ ಅನ್ನೋದ್ರ ಜೊತೆಗೆ ನೀವು ಹೆಂಗೆ ದುಡ್ಡು ಮಾಡ್ಬೋದು ಅಂತ ತಿಳಿಸ್ಕೊಡ್ಬೇಕು ನನ್ನ ಉದ್ದೇಶ. ಸೊ ಈ ವಿಡಿಯೋದಲ್ಲೂ ಕೂಡ ಅದೇ ರೀತಿ ಮಾಡೋದು. ಸೊ ನಾವು ಇನ್ಸ್ಟಾಗ್ರಾಮ್ಗೆ ಏನೇನು ಯೂಸ್ ಮಾಡ್ತೀವಿ ಅಂದರೆ ಇದು ಈ ಮೈಕು ಮೈಕು ಮತ್ತು ಇದೊಂದು ಸ್ಟ್ಯಾಂಡು. ಈ ಸ್ಟ್ಯಾಂಡ್ ಪ್ರೈಸ್ ಎಷ್ಟು ಹೇಳೋ? ಹಿಂಗೆ ತೋರಿಸು. ಇದು ಈಗ 1,800 ಏನೋ ಆಗಿದೆ. ಇದು 1,800. ಇದು 3 ಮುರಿದೋಗಿತ್ತು. ಇದೊಂದು ಬೆಸ್ಟ್ ಕ್ವಾಲಿಟಿ. ಇದು 4ನೇದು. ಇದು ಮುರಿದೋಗಿಲ್ಲ. ಮತ್ತೆ ಇದೊಂದು ಮೈಕು. ಇದು 13,000 ಆಗುತ್ತೆ. ಇದು ತುಂಬಾ ಲೆಂತ್ ಅಲ್ಲೂ ಬರುತ್ತೆ. 13,000 ಆಗುತ್ತೆ. ಮೈಕ್ ನಾವು ಯೂಸ್ ಮಾಡ್ತಿದ್ದೀವಿ. ಇದೇನಾದ್ರು DSLR ಕ್ಯಾಮ್ರಾ ಯೂಸ್ ಮಾಡಿದ್ರೆ ಸೊ ಅಲ್ಲಿ ಇದನ್ನು ಕನೆಕ್ಟ್ ಮಾಡಿಕೊಂಡು DSLRಗೂ ಕೂಡ ಈ ಮೈಕ್ನ ಯೂಸ್ ಮಾಡ್ಬೋದು. ಅವಳು ಹಾಕೊಂಡಿದ್ದಾಳಲ್ಲ ಅದಕ್ಕೆ. ನಾನು ಯಾಕೆ ಮೇಡಮ್ ಅವ್ರ ಪಕ್ಕ ಇಲ್ಲ ಅಂದರೆ ನಾನು ಇದನ್ನೆಲ್ಲ ತೋರಿಸ್ಬೇಕು. ನಾನು ಇದನ್ನೇ ಸಪ್ರೇಟ್ ಶಾಟ್ ತೊಗೊಂಡು ಓವರ್ಲೇ ಎಲ್ಲ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಯಾಕಂದರೆ ಟೈಮ್ ಆಲ್ರೆಡಿ ಎಷ್ಟಾಗಿದೆ ಗೊತ್ತಾ? 5:30. ನಾವು ಬೆಂಗಳೂರಿಗೆ ಬೇರೆ ಹೋಗ್ಬೇಕು, ಇವತ್ತು ಕೆಲಸ ಇದೆ. ಮತ್ತೆ ಇದ್ರೂ ಹೇಳ್ಬಿಡ್ತೀನಿ, ಇದನ್ನು ಕೂಡ ಇದು ಸ್ಟ್ಯಾಂಡು ಈ ತರ ತಗೊಂಡು ಬೇಕಿರೋದು ಹಿಂಗೂ ರೊಟೇಟ್ ಮಾಡ್ಕೋಬಹುದು. ಹಿಂಗೂ ಯೂಸ್ ಮಾಡ್ಬೋದು. ಇದು ಹೈಟು ಆಗುತ್ತೆ, ನಮಗೆ ಎಷ್ಟು ಬೇಕಷ್ಟು ಹೈಟಿಗೆ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಮತ್ತೆ ನೋಡು ರಿಮೋಟ್ ಕಂಟ್ರೋಲ್. ಎಷ್ಟು ದುಡಿತೀವಿ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ತೋರಿಸ್ತಿದೀವಿ. ಸ್ಟಾರ್ಟಿಂಗ್ ಅಂದ್ರೆ ಬೇಕಾಗಿರೋದು ದುಡಿಯೋದಕ್ಕೆ ಬೇಕಾಗಿರೋ ಐಟಮ್ಗಳಿದು ಇನ್ಸ್ಟಾಗ್ರಾಮ್ನಲ್ಲಿ. ಅಂದ್ರೆ ಇದಕ್ಕೆ ಫಸ್ಟ್ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ನೀವು ಬಿಗಿನರ್ ಆದ್ರೆ ಚಿಕ್ಕ ಮೈಕ್ ಬರುತ್ತೆ, ಸೊ ಅದನ್ನೇ ಯೂಸ್ ಮಾಡಿ. ಅಂದರೆ ನೀವು ಸ್ಟಾರ್ಟಿಂಗು ಐಫೋನ್ ಸಾಕು. ಐಫೋನ್ ಇದ್ದರೆ ಸಾಕು. ಐಫೋನಲ್ಲೇ ನಿಮಗೆ ಒಳ್ಳೆ ವಿಡಿಯೋ ಕ್ವಾಲಿಟಿ ಮತ್ತು ಆಡಿಯೋ ಕ್ವಾಲಿಟಿನೂ ಬರುತ್ತೆ ಮನೆ ಒಳಗಡೆ ಮಾಡ್ತಿದ್ದೀರಾ ಅಂದರೆ ನೀವು ಹೋಗ್ತಾ ಹೋಗ್ತಾ ನಿಮಗೇ ಗೊತ್ತಾಗುತ್ತೆ ಅಲ್ವಾ, ನೀವು ಇನ್ವೆಸ್ಟ್ ಮಾಡಬೇಕೋ ಮಾಡಬಾರ್ದು ಅಂತ. ಒಂದಕ್ಕೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಅದನ್ನು ತೆಗಿಯೋಕ್ಕಾದರೆ ಮಾತ್ರ ಇದರಲ್ಲಿ ಇನ್ವೆಸ್ಟ್ ಮಾಡಿ, ಆವಾಗ ಮಾತ್ರ ನಿಮಗೆ ಒಳ್ಳೆಯದಾಗುತ್ತೆ. ಇವಾಗ ಇನ್ಸ್ಟಾಗ್ರಾಮ್ನಲ್ಲಿ ವ್ಯೂಸಿಗೆ ದುಡ್ಡು ಕೊಡ್ತಾರೆ ಅಂತ ತುಂಬ ಜನ ಥಿಂಕ್ ಮಾಡಿರ್ತೀರ. ತುಂಬ ವೀಡಿಯೋಸ್ ಹಾಕ್ತಿದ್ರೆ ದುಡ್ಡು ಬರುತ್ತೆ ಅಂತ. ಅದರಲ್ಲಿ ಬರಲ್ಲ. ಅದರಲ್ಲೂ ಕೂಡ ಇವಾಗ ಶಾಪಿಂಗಿಂದು ಎನೇಬಲ್ ಮಾಡಿದ್ದಾರೆ. ನಾನು ತೋರಿಸ್ತೀನಿ ಯಾವ ರೀತಿ ಇನ್ಸ್ಟಾಗ್ರಾಮಿಗೆ ಕನೆಕ್ಟ್ ಮಾಡ್ತಾರೆ ಅಂತ. ಮೊದಲು ಲಾಕ್ ಓಪನ್ ಮಾಡಿಬಿಡ್ತೀನಿ, ತಡೀರಿ, ನೋಡ್ಕೊಬಿಡ್ತೀರಾ ನೀವು. ಇಲ್ಲ, ಕೆಲವೊಬ್ರು ನಾವು ಆಚೆ ಹೋದಾಗ ಕೇಳೋದು ಹಂಗೆ, ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡ್ತಿರಲ್ಲ, ದುಡ್ಡು ಬರುತ್ತಲ್ವಾ ನಿಮಗೆ ಅಂತ. ಬಟ್ ಹಂಗಿರಲ್ಲ. ಸೊ ಇದು ಪ್ರೊಫೈಲ್ ನಂದು, ಓಕೆನಾ? ಮೈ ವ್ಯೂ ಅಂತ ಇದೆ. ಕಾಂಟ್ಯಾಕ್ಟ್ ಹೆಂಗೆ ಮಾಡ್ತಾರೆ ಅಂದರೆ ಇಲ್ಲಿ ಫಾರ್ ಪ್ರಮೋಷನ್ DMS ಅಂತ ಹಾಕಿರ್ತಾರೆ. ನಾನು ಹಾಕ್ಕೊಂಡಿಲ್ಲ ಮೈ ವ್ಯೂನಲ್ಲಿ. ಬಟ್ ಅವರು ನನಗೆ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂದರೆ, ಅಯ್ಯೋ ನೋಟಿಫಿಕೇಷನ್ ಎಷ್ಟೊಂದು ಬಂತು. ನನಗೆ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂದರೆ, ಮತ್ತೆ 1 ಮಿಲಿಯನ್ ಆಗಿದೆ ಯಾಕೆ ಸೆಲೆಬ್ರೇಷನ್ ಮಾಡಿಲ್ಲ ಅಂತ ಕೇಳಿದ್ರೆ ನಾವು ಹೇಳೋದಷ್ಟೇ, ನಮಗೆ ಸೆಲೆಬ್ರೇಷನ್ ನಿಜವಾಗ್ಲೂ ಇಷ್ಟ ಇಲ್ಲ. ಏನಕ್ಕೆ ಇಷ್ಟ ಇಲ್ಲ ಅಂದರೆ ಒಂದು 230 ಉದ್ಯೋಗದ ಮಾಹಿತಿ ಕೊಡ್ತಿರೋ ಜಾಬಲ್ಲಿ ಮತ್ತೆ ನಾನು ಸ್ಕ್ಯಾಮ್ ಅಗೇನ್ಸ್ಟ್ ತುಂಬ ಮಾತಾಡ್ತಿದ್ದೆ. ಅವಾಗ ನನ್ನ ಅಕೌಂಟು ಇವ್ರು ಸೆಲೆಬ್ರೇಷನ್ ಮಾಡಿ ಹೋಗಿತ್ತು. ತುಂಬ ಬೇಜಾರಾಗಿತ್ತು. ಅಂದ್ರೆ 200Kಗೆ ನಾನು ತುಂಬಾ ಚೆನ್ನಾಗಿ ಮನೇಲೆ ಪ್ಲಾನ್ ಮಾಡ್ಕೊಂಡು ಕ್ಯೂಟ್ ಆಗಿ ಸರ್ಪ್ರೈಸ್ ಮಾಡಿದ್ದೆ. ಅದಾಗಿದ್ ನೆಕ್ಸ್ಟ್ ಡೇನೆ ಅಕೌಂಟ್ ಹೋಯ್ತು. ಅಲ್ಲಿರೋ ಭಯ ಇನ್ನೂ ಆಚೆ ಬರಕ್ಕಾಗಿಲ್ಲ. ಅದಾದ್ಮೇಲೆ ಯಾವುದೇ ಸೆಲೆಬ್ರೇಷನ್ ಮಾಡಿಲ್ಲ. ಮತ್ತು ನಮಗೆ ಮಾಡ್ಕೋಬೇಕು ಅಂತಾನೆ ಅನ್ಸಲ್ಲ ಯಾಕೋಪ್ಪ. ಆದ್ರೂ ಕೂಡ ಇಷ್ಟೊಂದು ಸಪೋರ್ಟ್ ಮಾಡಿರೋ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಥ್ಯಾಂಕ್ಸ್ ಹೇಳಕ್ಕೆ ಎಲ್ಲೂ ಆಗಿರ್ಲಿಲ್ಲ, ಸೊ ಇಲ್ಲೇ ಹೇಳ್ತಿದ್ದೀನಿ. ಮತ್ತು ಗುರೂಜಿ ಅವರು ನನಗೆ 30 ಕೋಟಿ ಜನ ನೋಡ್ತಾರೆ ಅಂತ ಹೇಳಿದ್ರಲ್ಲ, ಇದರಲ್ಲಿ ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ನಲ್ಲಿ ನೋಡಿ 195 ಮಿಲಿಯನ್ ವೀಡಿಯೋಸು. ಅಂದರೆ ಒಂದು ತಿಂಗಳಲ್ಲಿ ಇಷ್ಟು ಹೋಗಿದೆ ಅಂತ. ಇದು 250 ಮಿಲಿಯನ್ ತನಕನೂ ಕ್ರಾಸ್ ಆಗಿದೆ ನಮ್ಮದು. ಮತ್ತು ಇಲ್ಲಿ ಪ್ರಮೋಷನ್ ವೀಡಿಯೋಸ್ಗಳು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ತಾರೆ, ನಾನಿಲ್ಲಿ DM ಫಾರ್ ಪ್ರಮೋಷನ್ ಅಂತ ಹಾಕ್ಕೊಂಡಿಲ್ಲ ಬಯೋನಲ್ಲಿ. ನಾನು ಅದನ್ನು ತೋರಿಸ್ತೀನಿ ಎಲ್ಲೇ ಹಾಕ್ಕೊಂಡಿರ್ತಾರೆ ಅಂತ. ಇದು ನನ್ನ ಮೈನ್ ಅಕೌಂಟು. ಸೊ ಇಲ್ಲಿ ಪ್ರಮೋಷನ್ಗಳು ಯಾವ್ದು ಮಾಡಿದ್ದೀವಿ ಅಂತ ಹೇಳ್ತೀನಿ, ತೋರಿಸ್ತೀನಿ ತಡೀರಿ. ಇದು ನಿನ್ನೆ ಮೊಬೈಲ್ದು ಆಫರ್ ಮಾಡಿದ್ವಲ್ಲ, ಇದು ಕೂಡ ಪ್ರಮೋಷನ್ನು. ಇದನ್ನು ಕೂಡ DMಲ್ಲೇ ಕಾಂಟ್ಯಾಕ್ಟ್ ಮಾಡ್ತಾರೆ. ಮತ್ತು ಇದನ್ನೆಲ್ಲ ನಾವು ಯಾಕೆ ಒಪ್ಕೋತೀವಿ ಅಂದರೆ, ಇದು ಆಲ್ಮೋಸ್ಟ್ ಜೆನ್ಯೂನ್ ಇರುತ್ತೆ. ಇಲ್ಲಿ ನೋಡಿ, ಇಲ್ಲೇನು ಆಫರ್ ಕೊಟ್ಟಿರ್ತಾರೆ ಇದನ್ನು ಅವ್ರು ಕೊಡಲೇಬೇಕು. ಇದನ್ನು ಕೊಡಲಿಲ್ಲ ಅಂದರೆ ಬಂದು ನಮಗೆ ಬೇಕಾದ್ರೆ ನೀವು ಕೇಳಿ, ನೀವು ಅವರು ಹೇಳಿರ್ತಾರೆ ಆಫರ್ ಕೊಡಲ್ಲ ಅಂತ. ಯಾಕಂದರೆ ನಮಗದು ಜೆನ್ಯೂನ್ ಅಂತ ಅನ್ನಿಸ್ಬೇಕು. ಅಂಥ ಆಫರ್ಗಳು ಮಾತ್ರ, ಅಂಥ ಪ್ರಮೋಷನ್ಗಳು ಮಾತ್ರ ನಾವು ಒಪ್ಕೊಳ್ಳೋದು. ನಮ್ಮಿಂದ ಒಬ್ಬರಿಗೆ ಯಾವುದೇ ರೀತಿಯಾದ ಹಾರ್ಮ್ ಆಗಬಾರ್ದು. ಸೊ ಇದಕ್ಕೊಂದು ರೇಟ್ ಇದ್ದರೆ ನೋಡಿ, ಇದು ಕೂಡ ದೇವಸ್ಥಾನ ಇದು ಇದೆಯಲ್ಲ, ಇದನ್ನು ಕೂಡ ಪ್ರಮೋಷನ್ನೇ ಮಾಡಿಸೋದು. ಬಟ್ ಇದಕ್ಕೆ ಅಷ್ಟು ದುಡ್ಡು ಕೊಡಲ್ಲ. ನಾವೇನಕ್ಕೆ ಮಾಡ್ದು ಅಂದರೆ, ಆ ದೇವಸ್ಥಾನಕ್ಕೆ ತುಂಬ ಪಾಸಿಟಿವ್ ರಿವ್ಯೂ ಇತ್ತು. ಮತ್ತು ನಮಗೆ ಇನ್ನೊಂದು ಅನಿಸಿದ್ದು, ಅಲ್ಲಿ ತುಂಬ ಟಿಕೆಟ್ ಪ್ರೈಸ್ ತೊಗೋತಾರೆ. ಅಂದರೆ ಒಂದು ದೇವಸ್ಥಾನ ನಡೆಸೋಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ ಹೇಳಿ. ಸೊ ಹಾಗಾಗಿ ತೊಗೋತಾರೆ.
ಇದಕ್ಕಂತೂ ಕಮ್ಮಿ ಪ್ರೈಸ್. ಅಂದರೆ ಒಂದೊಂದು ಪ್ರಮೋಷನ್ಗೆ ಒಂದೊಂದು ಪ್ರೈಸ್ ಇರುತ್ತೆ. ನನಗೆ ಅನ್ಸಿದ್ದು ಈ ದೇವಸ್ಥಾನದಲ್ಲಿ ಅಷ್ಟೊಂದು ಓಕೆ, ಅಷ್ಟೊಂದೇನು ನೆಗೆಟಿವ್ ಏನು ತಗೋತಿಲ್ಲ, ಇರಲಿಲ್ಲ. ನೆಗೆಟಿವ್ ಕೂಡ ಬಟ್ ಇಲ್ಲ. ಇದು ಪ್ರಮೋಷನ್ನೇ. ಯಾವ್ದ್ಯಾವ್ದು ದೇವಸ್ಥಾನದ ವಿಡಿಯೋಸ್ ಬರುತ್ತೆ ಅದೆಲ್ಲ ಪ್ರಮೋಷನ್ನೇ ಇರುತ್ತೆ. ಹಂಗಂತ ಅಲ್ಲ ನಾವು ಎಲ್ಲ ಹೋಗಿರೋ ಅಲ್ಲ. ದೇವಸ್ಥಾನ ಎಲ್ಲ ಇಲ್ಲಪ್ಪ. ಈ ದೇವಸ್ಥಾನ ಪ್ರಮೋಷನ್ನು, ಮತ್ತೆ ಕುಣಿಗಲಲ್ಲಿ ಒಂದು ಆಂಜನೇಯ ದೇವಸ್ಥಾನ ಆಂಜನೇಯ. ಇದೆಯಲ್ಲ ಅದನ್ನು ಕೂಡ ಪ್ರಮೋಷನ್ ಇರುತ್ತೆ. ಬಟ್ ಎಲ್ಲ ವಿಡಿಯೋಸ್ನು ಕೂಡ ನಾವು ಪ್ರಮೋಷನ್ ಆಗಿ ಮಾಡಿರಲ್ಲ, ನಾವು ಎಕ್ಸ್ಪೀರಿಯನ್ಸ್ ಬಟ್ ಮಾಡಕ್ ಕುಣಿಗಲ್ ಹೋಗಿರ್ತೀವಿ. ದೇವಸ್ಥಾನದ ನಮಗೆ ಹಾ, ಬಂತು ತುಂಬಾ ನೆಗೆಟಿವ್ ಆಗಿ. ತುಂಬಾ ನೆಗೆಟಿವ್ ಆಗಿ ಬಂತು. ಯಾಕಂದ್ರೆ ದೇವಸ್ಥಾನಕ್ಕೆ ನೆಗೆಟಿವ್ ಬರುತ್ತೆ ಅಂತ ನಮ್ಗೇನು ಗೊತ್ತಿರುತ್ತೆ. ಅದು ಎಕ್ಸ್ಪೆಕ್ಟೇ ನಾವು ಮಾಡಿರ್ಲಿಲ್ಲ. ನೋಡೋಣ ಅಂತ ಹೋಗಿದ್ದಿದ್ದು. ಸೊ ಈ ಥರ ಡಿಫ್ರೆಂಟ್ ಆಗಿ ಒಂದೊಂದು ಪ್ರಮೋಷನ್ಗೆ ಡಿಫ್ರೆಂಟ್ ಆಗಿರುತ್ತೆ. 1 ಮಿಲಿಯನ್ ಇದ್ರೆ ಪ್ರಮೋಷನ್ಗೆ ಇಷ್ಟು ಕೊಡ್ತಾರೆ ಅಷ್ಟು ಕೊಡ್ತಾರೆ ಅದೆಲ್ಲ ಸುಳ್ಳು. 1 1 ಲಕ್ಷ ಮಿಲಿಯನ್ 2 ಲಕ್ಷ ಎಲ್ಲ ಕೊಡ್ತಾರೆ ಅಂತ ಅನ್ಕೋಬೇಡಿ. ಅನ್ಕೋಬೇಡಿ. ಅಂದರೆ ಕೊಡ್ತಾರೆ, ಬಟ್ ಆ ಥರ ಬ್ರ್ಯಾಂಡ್ಗಳು ನಾವು ಮಾಡೋಕ್ಕೆ ಹೋಗಲ್ಲ. ಅದು ನಮಗೆ ಇಷ್ಟನೂ ಕೂಡ ಆಗಲ್ಲ. ಗೊತ್ತಾಗಿರುತ್ತೆ ಅನ್ಸುತ್ತೆ ಯಾವ ತರ ಬ್ರ್ಯಾಂಡ್ ಅಂತ. ಈಗ ಹೇಳಿದ್ನಲ್ಲ, ನಾವು ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತೀವಿ, ನಮಗೆ ಯಾವ್ದು ಹೆಲ್ಪ್ಫುಲ್ ಆಗುತ್ತೆ ಆ ಪ್ರಾಡಕ್ಟ್ಗಳನ್ನ ಮಾತ್ರ ನಾವು ಪ್ರಮೋಷನ್ ಮಾಡೋದು. ಅದನ್ನು ನಾವು ಮೊದಲು ಯೂಸ್ ಮಾಡಬೇಕು. ಎಕ್ಸಾಂಪಲ್ ಗರ್ ಸೋಪ್ ಒಂದು ಮಾಡಿದ್ದೆ ಆಯಿತಾ, ಅದು ತುಂಬ ದೂರ ಇದೆ, ಅದು ಪ್ರಮೋಷನಲ್ಲಿ ಪಾಪಪ್ ಆಗ್ತಾ ಇರುತ್ತೆ ನೋಡಿ, ಅಷ್ಟೇ. ಅವೆರಡೇ ಮಾಡಿರೋದು, ನಾನು ಯಾವುದೂ ಮಾಡೇ ಇಲ್ಲ. ನಾವು ಕಮ್ಮಿ ಮಾಡೋದು ಯಾಕೆ ಅಂದರೆ ಅದೇ ನಮಗೆ ಜೆನ್ಯೂನ್ ಅನ್ನಿಸ್ಬೇಕು, ಅವಾಗ ಮಾತ್ರ ಮಾಡೋದು. ಗರ್ಸೋಪ್ತು ಕೂಡ ನಮಗೆ ಅಷ್ಟು ನೆಗೆಟಿವ್ ಇಲ್ಲ ಅಲ್ಲಿ, ನಾವು ಯೂಸ್ ಮಾಡಿದ್ದು. ಸೊ ಅಕೌಂಟ್ಗಳು ಏನಕ್ಕೆ ಹಿಂಗೆ ಕ್ರಿಯೇಟ್ ಮಾಡಿರೋದು ಅಂದರೆ, ನನಗೆ ಒಂದು ಫ್ಯಾಮಿಲಿ ಮೆಸೇಜ್ ಕೊಡಬೇಕು ಅಂತ ಇರುತ್ತೆ. ನೋಡಿ ಇಷ್ಟು ಸ್ಕ್ರಾಲ್ ಮಾಡ್ತಿದ್ದೀನಿ ಇಲ್ಲಕ್ಕೆ ಇಲ್ಲ, ಅದೆರಡೇ ಲಾಸ್ಟ್ ಮಾಡಿದ್ದು. ಇಲ್ಲ, ನಾವು ತುಂಬಾ ಚೂಸ್ ಮಾಡಿ ಸೆಲೆಕ್ಟ್ ಮಾಡಿ ಮಾಡಬೇಕೋ ಮಾಡಬಾರ್ದು ಅಂತ ಯೋಚನೆ ಮಾಡಿ ಅಂದರೆ ನಾವು ಪ್ರಮೋಷನ್ ಮಾಡೋದು. ಸೊ ಯಾಕೆ ಅಂದರೆ ಹೇಳಿದ್ನಲ್ಲ, ನನಗೆ ಪ್ರಾಡಕ್ಟ್ಸು ತುಂಬ ಜೆನ್ಯೂನ್ ಅನ್ನಿಸ್ಬೇಕು, ಅವಾಗ ಮಾತ್ರ ಮಾಡೋಕ್ಕೆ ಹೋಗೋದು. ಇಲ್ಲಿ ಗರ್ ಸೋಪು, ಈ ಸೋಪು ಇನ್ನೂ ಬೇಕಾದ್ರೆ ಇನ್ನೂ ನಮ್ಮ ಮನೆ ಒಳಗಡೆ ಇದೆ. ಮತ್ತು ಇಲ್ಲಿ ಬಿಫೋರ್ ಆಫ್ಟರ್ ಫೋಟೋ ನನಗೂ ಗೊತ್ತು ಅದು ಎಡಿಟ್ ಆಗಿದೆ ಅಂತ. ನಾನು ಹೇಳಿದೆ ಅವರಿಗೆ, ನ್ಯಾಚುರಲ್ ಆಗಿದ್ದರೆ ಮಾತ್ರ ಜನಕ್ಕೆ ಗೊತ್ತಾಗೋದು. ಬಟ್ ಇವರು ತುಂಬ ವೈಟ್ ಮಾಡಿ ಅಂತ ಹೇಳಿ ವೈಟ್ ಮಾಡಿಸಿರೋ ಫೋಟೋ ಇಷ್ಟೊಂದು ವೈಟ್ ಆಗಲ್ಲ, ನನಗೂ ಗೊತ್ತು, ಟ್ರೂ. ಬಟ್ ಅದನ್ನು ನಾವು ಒಪ್ಕೊಂಡು ನಾವು ಕೆಲಸ ಮಾಡಿರ್ತೀವಲ್ಲ, ಅವಾಗ ಮಾಡಲೇಬೇಕಾಗತ್ತೆ. ಸೊ ಈ ಥರ ಹಿಂದಿನ ಕತೆಗಳು ನಿಮಗೆ ಗೊತ್ತಿರಲ್ಲ, ನೀವೇನು ಅನ್ಕೊಂಡಿರ್ತೀರ, ಬರೀ ನಾವು ಪ್ರಮೋಷನ್ ಮಾಡಿರ್ತೀವಿ, ಸೊ ಇವ್ರಿಗೆ ಇದು ಬಂದಿರುತ್ತೆ ಅಂತ. ಇದು ಒಂದು ಅಕೌಂಟ್ ಆದರೆ ನೋಡಿ, ಇಲ್ಲಿ ಮಾಡಿರೋದು ನಾನು ಆಯಿತಾ, ನೋಡಿ ಎಷ್ಟು ವೀಡಿಯೋಸ್ ಆಗಿದೆ. ಆಮೇಲೆ ನಾನು ಮಾಡೇ ಇಲ್ಲ, ನಾನು ಮಾಡಿರೋದು ಅದೇ ನೆನ್ನೆ ಒಂದು ಮಾಡಿದ್ದೀನಿ. ಈ ಥರ ಅಂದರೆ ಇವಾಗ ನಾವೊಂದು ಅಮೌಂಟ್ ಡಿಮ್ಯಾಂಡ್ ಮಾಡ್ತೀವಿ ಅನ್ನಿ, ಅವ್ರು ಅದನ್ನು ಕೊಡೋದಕ್ಕೆ ತಯಾರಾಗಿರಲ್ಲ. ಏನಕ್ಕೆ ಅಂದರೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಪಿಟೇಷನ್ ಅಷ್ಟಿದೆ, ನೀವು ಮಾಡಿದ್ರೆ ಒಂದು, ನೀವು ಮಾಡಲಿಲ್ಲ ಅಂದರೆ ಇನ್ನೊಬ್ರ ಹತ್ರ ಮಾಡಿಸ್ಕೊತೀವಿ ಅಂತ. ಹೆಂಗಿರುತ್ತೆ ಅಂದರೆ, ಬ್ರ್ಯಾಂಡ್ ಕೊಡೋದೇ ಒಂದು ಅಮೌಂಟು, ಥರ್ಡ್ ಪಾರ್ಟಿ ನಮಗೆ ಕೊಡೋದೇ ಇನ್ನೊಂದು ಅಮೌಂಟು. ಯಾಕೆಂದರೆ ಮಿಡಲಲ್ಲಿ ಮಧ್ಯವರ್ತಿ ಇರ್ತಾರಲ್ಲ, ಅವರು ಸ್ವಲ್ಪ ತಗೋತಾರೆ. ಯಾಕೆಂದರೆ ಅವರು ಅದೇ ಫೀಲ್ಡಲ್ಲಿ ಇರೋದ್ರಿಂದ ಅವರು ದುಡ್ಡು ತಗೋತಾರೆ. ಮತ್ತೆ ಅಲ್ಲಿಂದ 2ರಿಂದ ಕಟ್ಟಾಗಿ ನಮಗೆ ಬರೋದೇ ಇನ್ನೊಂದು ಅಮೌಂಟ್. ಇದು ಒಂಥರ ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡ್ದಂಗೆ, ಇಲ್ಲೂ ಕೂಡ ಮಧ್ಯವರ್ತಿಗಳಿರ್ತಾರೆ, ಅವರು ದುಡ್ಡು ಹೊಡಿತಾರೆ. ನಮಗೆ ಲಾಸ್ಟಿಗೆ ಸಿಗೋದು, ಇವಾಗ ಒಂದು 100K ಮಾಡಿದರೆ ಒಂದು ಪ್ರಮೋಷನ್ ನಿಮಗೆ 2,000ದಿಂದ 5,000 ಈ ಥರ ಕಾಂಟ್ಯಾಕ್ಟ್ ಮಾಡ್ತಾರೆ. ಸುಮಾರು ಜನ 20,000 30,000 ಕೊಡ್ತಾರೆ ಅಂತಾರೆ, ಅದೆಲ್ಲ ಸುಳ್ಳು. 2 3 ಅದೂ ನೀವು ಮಾಡ್ತೀರಿ ಅಂದರೆ, ಮತ್ತೆ ರೆಸಾರ್ಟ್ ಎಲ್ಲ ಏನು ಮಾಡ್ತಾರೆ, ಅವರೆಲ್ಲ ದುಡ್ಡು ಕೊಡೋಕೆ ಹೋಗಲ್ಲ, ಫ್ರೀ ಅಕೊಮಡೇಷನ್ ಕೊಡ್ತಾರೆ, ಫುಡ್ಡು ಮತ್ತೆ ಅಕೊಮಡೇಷನ್ ಕೊಟ್ಬಿಟ್ಟು ಅಲ್ಲೇ ಮುಗಿಸ್ಬಿಡ್ತಾರೆ. ಕೆಲವೊಂದು ರೆಸಾರ್ಟು ಅಂದರೆ ಪೇಜ್ ನೋಡಿ ಅವರು ಪೇ ಮಾಡೋದು. ಒಂದು 200K ಅಷ್ಟು ಜನ ಇದ್ದರೆ ಒಂದು 15,000 10,000 ತನಕ ಡಿಮ್ಯಾಂಡ್ ಮಾಡ್ಬೋದು. ಕೆಲವೊಂದು 20,000 ಕೂಡ ಕೊಡ್ತಾರೆ. ಅದು ಡಿಪೆಂಡ್ ಅಪಾನ್ ಬ್ರ್ಯಾಂಡು ಮತ್ತು ನೀವು ಯಾವ ಸೆಲೆಕ್ಟ್ ಮಾಡ್ತೀರಾ ಆ ಥರ. ಇವಾಗ 1 ಮಿಲಿಯನ್ ಆಗಿದೆಯಲ್ಲ, ನಿಮಗೆ ಎಷ್ಟು ಬರ್ತಿರ್ಬೋದು ಅಂದರೆ, ನಮಗೂ ಅದರಲ್ಲೇ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ. ಅಂದರೆ ಅವ್ರದ್ದು 15-20 ಹೇಳಿದ್ನಲ್ಲ, ನಾವು 15ಕ್ಕೂ ಮಾಡಿದ್ದೀವಿ, ನಾವು 10ಕ್ಕೂ ಮಾಡ್ತಿದ್ದೀವಿ. ರೆಸಾರ್ಟ್ ಮತ್ತೆ ಈ ಥರದಕ್ಕೆಲ್ಲ ಅಷ್ಟಾಗೇನು ಇದು ಮಾಡಕ್ಕೆ ಹೋಗಲ್ಲ. ನಮಗೆ ಹೋಗ್ಬೇಕು, ಜೆನ್ಯೂನ್ ಇದೆಯಾ, ಚೆನ್ನಾಗಿದ್ಯಾ ನೋಡ್ತೀವಿ. ಎಲ್ಲದಕ್ಕೂ ಒಂದೇ ಪ್ರೈಸ್ ಇರಲ್ಲ. ನೀವು ಮಾಡ್ತಿದ್ದೀರಾ ಅಂದರೆ ನಿಮ್ಗೊಂದು ಐಡಿಯಾ ಬರಲಿ ಅಂತ, ಮತ್ತು ನಿಮ್ಗೆ ಯಾವಾಗಲೂ ಕೂಡ ಪ್ರಮೋಷನ್ ಕಾಂಟ್ಯಾಕ್ಟ್ ಮಾಡ್ತಾ ಇರಲ್ಲ. ಅದಕ್ಕೂ ಏನು ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇದು ನಂದು ಇನ್ನೊಂದು ಅಕೌಂಟು. ಉದ್ಯೋಗದ ಮಾಹಿತಿ ಯಾವ ಪೇಜ್ನಲ್ಲಿ ಕೊಡ್ತೀರಾ ಅಂತ ಕೇಳ್ತಿರಲ್ಲ, ಇದೇ ಪೇಜ್ನಲ್ಲಿ ನಾನು ಕೊಡೋದು. ಇಲ್ಲೇ ನೋಡಿ, ನಾನು ಯಾವುದೇ ಪ್ರಚಾರ ಅಂದರೆ ಪ್ರಮೋಷನ್ ಮಾಡುವುದಿಲ್ಲ. ವಿದ್ಯಾರ್ಥಿಗಳಿಗೆ ಉದ್ಯೋಗ ಪಡೆಯಲು ಸಹಾಯ ಮಾಡಲು ನಾನು ಇಲ್ಲಿದ್ದೇನೆ. ಇದು ನೋಡಿ 500K ಅಕೌಂಟ್ ಇದೆ. ಇದರಲ್ಲಿ ನಾನು ಯಾವುದೇ ರೀತಿ ಪ್ರಮೋಷನ್ ಮಾಡಲ್ಲ. ಏನಕ್ಕೆ ಇದ್ರ ಉದ್ದೇಶ ಜನಗಳಿಗೆ ಏನದು ಉದ್ಯೋಗಗಳು ಸಿಗಬೇಕು ಅನ್ನೋದು ನೋಡಿ. ಆಮೇಲೆ ತುಂಬ ಜನ ನಂದನ್ನು ಫೇಕು ಅಂತ ಹೇಳ್ತಿದ್ರು. ಆವಾಗ ನಾನು ನನಗೆ ಮೆಸೇಜ್ ಮಾಡಿರ್ತಾರಲ್ಲ, ನನಗೆ ಇಲ್ಲಿ ಜಾಬ್ ಆಯಿತು ಅಂತ. ಸೊ ಅದನ್ನು ಸ್ಟೋರಿಗೆ ತೆಗೆದು ಹಾಕಿದ್ದೆ ನೋಡಿ, ಇಷ್ಟು ಜನಕ್ಕೆ. ಮತ್ತಲ್ಲಿ ನಾನು ಬೇರೆಯವ್ರಿಗೆ ಕೆಲಸ ಸಿಕ್ಕಿದ್ರೆ ನಾವು ದೇವಸ್ಥಾನಕ್ಕೆ ಹೋಗಿ
ಏನದು ನೆಲದಲ್ಲಿ ಅನ್ನ ಊಟ ಹಾಂ ಮಾಡ್ತಿದ್ವಿ, ಪ್ರಸಾದ ತಿಂತಿದ್ವಿ. ಪ್ರಸಾದ ತಿಂತಿದ್ದೆ, ಅದನ್ನು ಕೂಡ ತೋರಿಸ್ತೀನಿ. ನಮ್ಮದು ಜರ್ನಿ ಈ ಥರ ಸ್ಟಾರ್ಟ್ ಆಗಿದ್ದು. ಏನು ಎಲ್ಪ್ ಮಾಡಬೇಕು ಒಬ್ಬರಿಗೆ ಅಂತ. ನೋಡಿ ಎಷ್ಟು ಜನಕ್ಕೆ ಉದ್ಯೋಗ ಆಗಿತ್ತು ಅಂತ ನಾನೋಗಿ ನೆಲದ ಮೇಲೆ ಪ್ರಸಾದನ ತಿಂತಾ ಇದ್ದಿದ್ದು. ಏನು ಗೊತ್ತಾ, ಕೆಲವೊಮ್ಮೆ ಅವ್ರು ಅದನ್ನು ನಿಲ್ಸಿದ ಕಾರಣ ಇಷ್ಟೇ, ಇಷ್ಟೇ ಅದನ್ನು ಕೂಡ ನಾಟಕ ಅನ್ನಕ್ ಶುರು ನಾಟಕ ಮಾಡಿದ್ರು. ಅನ್ನೋಕೆ ಶುರು ಮಾಡಿದ್ರು. ಇದು ವ್ಯೂಸು ನಿಲ್ಸಕ್ಕೆ ಅಂದರೆ ಲೈಕ್ಸಿಗೋಸ್ಕರ ವಿಡಿಯೋ ಮಾಡ್ತೀರಾ ಮಾಡಲ್ಲ ಅಂದ್ರು. ಅಷ್ಟೇ, ವಿಡಿಯೋ ಮಾಡ್ತಿರಲಿಲ್ಲ. ವಿಡಿಯೋನ ಸ್ಟಾಪ್ ಮಾಡ್ಬಿಟ್ವಿ. ಸುಮ್ಮನೆ ಏನಕ್ಕೆ ಮಾಡಬೇಕು ವಿಡಿಯೋನ, ಬೇಡ ಹಿಂದ್ಗಡೆನೆ ಮಾಡ್ಕೊಳ್ಳೋಣ ಅಂತ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡ್ಕೊಂಡ್ವಿ. ಈ ಥರ ನಡೆಯುತ್ತೆ. ನಾವು ಜೆನ್ಯೂನ್ ಇದೇನೋ ನಾವು ಆನೆಸ್ಟ್ ಆಗಿ ಮಾಡಿದಾಗ್ಲೂ ಹಂಗೆಲ್ಲ ನೆಗೆಟಿವ್ ಆಗಿ ಫೀಡ್ಬ್ಯಾಕ್ ಹಾಕಿದ್ರೆ ಬೇಜಾರಾಗಲ್ವಾ? ಚೆಕ್ ಅದೇ ಡಿ ಎಮ್ನ ಚೆಕ್ ಮಾಡಿದ್ರೆ ನಿಮಗೆ ಅದೇ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿರ್ತಾರೆ. ಸೊ ಬಯೋನಲ್ಲಿ ಕೆಲವೊಬ್ರು ಮೇಲ್ ಐ ಡಿನ ಕೊಟ್ಟಿರ್ತಾರೆ, ಕೆಲವೊಬ್ಬರಿಗೆ ಅವ್ರಿಗೆ ಪರ್ಸನಲ್ ಆಗಿ ಮೆಸೇಜ್ ಆಗ್ತಾರೆ, ಲೈಕ್ ಈ ಥರ ಬ್ರ್ಯಾಂಡ್ ಪ್ರಮೋಷನ್ ಇದೆ ಮಾಡ್ತೀರಾ ಅಂತ. ಅವಾಗ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಅದೇ ಬಾರ್ಗೇನ್ ಮಾಡ್ತಾ ಇರ್ತಾರೆ, ನಮ್ಮ ಬಜೆಟ್ ಇಷ್ಟಿದೆ, ನಿಮ್ಮ ಬಜೆಟ್ ಎಷ್ಟಿದೆ ಅಂತ. ಅಂದಾಜು ಈಗ ನನ್ನ ಬಜೆಟ್ 10,000, ನೀನು ಹೇಳು, ನೀನು ಕೇಳಿ ಕೋಟ್ ಮಾಡು. ಹಾಂ ಅವ್ರೊಂದು 5,000 ರೂಪಾಯಿ ಹೇಳ್ತಾರೆ, 5,000 ರೂಪಾಯಿ ಹೇಳ್ತಾರೆ, ನಾನಿಲ್ಲ ಇಲ್ಲ ನಂಗೆ ಒಂದು ಆಗಲ್ಲ. 6,000 ರೂಪಾಯಿ ಆದ್ರೂ ಕೊಡಿ. ಆಮೇಲೆ ನಾವು 7,000 ಕೊಡ್ತೀವಿ, ನೆಕ್ಸ್ಟಿಂದ ಬಂದಾಗ ಜಾಸ್ತಿ ಜಾಸ್ತಿ ಕೊಡ್ತೀವಿ ಅಂತ ಮಾಡ್ತೀವಿ. ಹೇಳ್ತಾರೆ. ಈ ತರ ಡಿಸ್ಕಷನ್ ನಡೆಯುತ್ತೆ 1-to-1 ಅಲ್ಲಿ. ಮತ್ತು ವ್ಯೂಸಿಗೆ ಯಾವುದೇ ರೀತಿಯಾದ ದುಡ್ಡು ಬರಲ್ಲ ಇನ್ಸ್ಟಾಗ್ರಾಮ್ನಲ್ಲಿ. ನೀವೇನಾದರೂ ಇನ್ಸ್ಟಾಗ್ರಾಮ್ನ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಸ್ಟಾರ್ಟಿಂಗಲ್ಲೇ ದುಡ್ಡನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಅಷ್ಟೊಂದೆಲ್ಲ ಬರಲ್ಲ, ಅಷ್ಟೊಂದು ಬ್ರ್ಯಾಂಡ್ ಕನೆಕ್ಟ್ ಮಾಡಲ್ಲ. ಆದಷ್ಟು ನಿಮ್ಮ ಹತ್ರ ಫ್ರೀಯಾಗಿ ಮಾಡಿಸ್ಕೊಳ್ಳೋದಕ್ಕೆ ನೋಡ್ತಿರ್ತಾರೆ. ಸೊ ನೀವು ಹೆಂಗೆ ಯಾವ ರೀತಿ ದುಡ್ಡು ಮಾಡ್ಬೋದು ಅಂದರೆ ನೋಡಿ, ಇವಾಗ ನಾನು ಇನ್ನೊಂದು ಅಪ್ಲಿಕೇಶನ್ ಹೇಳ್ತೀನಿ. ಇಲ್ಲಿ ನೋಡಿ, ವಿಶ್ಲಿಂಕ್ ಕ್ರಿಯೇಟರ್ ಅಂತ ಅಪ್ಲಿಕೇಶನ್ ಇದೆ. ಇಲ್ಲಿ ನಿಮಗೆ ಬರೀ 1K ಫಾಲೋವರ್ಸ್ ಇದ್ರೂ ಕೂಡ ತುಂಬಾ ಚೆನ್ನಾಗಿ ಇದು ನಿಮಗೆ ಆ್ಯಡ್ಗಳನ್ನ ತಂದುಕೊಡುತ್ತೆ. ಸೊ ಇದನ್ನು ಇನ್ಸ್ಟಾಲ್ ಮಾಡಿದ್ಮೇಲೆ ನಮಗೆ ಗೊತ್ತಾಗಿದ್ದು ನಮ್ಮ ಪೇಜ್ ವ್ಯಾಲ್ಯೂಗೆ ಎಷ್ಟೆಷ್ಟು ಅಮೌಂಟ್ನ ಡಿಮ್ಯಾಂಡ್ ಮಾಡ್ತಾರೆ ಅಂತ ನನಗೆ. ಇವಾಗ ಇದರಲ್ಲಿ ಏನು ಮಾಡೋದು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಕ್ರಿಯೇಟ್ ಪೋಸ್ಟ್ ಅಂತ ಇದೆ. ಇಲ್ಲಿ ಸೆಲೆಕ್ಟ್ ಮಾಡಿ ಇದನ್ನು ಫಸ್ಟು ಲಾಗಿನ್ ಆಗಿ, ಆಯಿತಾ? ಇವಾಗ ಕೆಲವೊಬ್ಬರು ಒಂದು ಪ್ರಾಡಕ್ಟ್ನ ರಿವ್ಯೂ ಮಾಡಿಬಿಟ್ಟು ತಡೀರಿ ನಾನು ಅದನ್ನು ತೋರಿಸ್ತೀನಿ. ಇಲ್ಲಿಗೆ ಹೆಂಗೆ ಬರೋದು ಅಂತ ಹೇಳ್ತೀನಿ ಫಸ್ಟು. ಇದು ವಿಶ್ಲಿಂಕ್ ಆ್ಯಪ್ನ ನೆನ್ಪಿಟ್ಕೊಂಡಿರಿ. ನೀವು ಗೂಗಲ್ ಪ್ಲೇ ಅಲ್ಲ ಪ್ಲೇ ಸ್ಟೋರ್ ಅಥವಾ ಆ್ಯಪಲಲ್ಲಿದ್ದರೆ ಆ್ಯಪ್ ಸ್ಟೋರಿಗೆ ಹೋದರೆ ಗೊತ್ತಾಗುತ್ತೆ. ನಿನ್ನ ಪೇಜಲ್ಲಿ ಮಾಡಿದ್ದು ಅಲ್ವಾ? ಅದು ನಂದರಲ್ಲಿಲ್ಲ. ತಡಿ, ನಾನು ಕನ್ನಡತಿನೇ ಹುಡುಕ್ತೀನಿ. ತಗೋಬರ್ಬೇಕಾ ನಾನು ಫೋನ್? ಇಲ್ಲ ನಾನೇ ತೆಗಿತೀನಿ. ವಿಶ್ಲಿಂಕ್ ಕೂಡ ಏನಂದ್ರೆ ನಾವು ಬಟ್ಟೆ ಇದು ಏನು ಬಟ್ಟೆಗಳಲ್ವಾ ಮೇನ್, ಈ ತರ ಬಟ್ಟೆಗಳಾಗ್ಲಿ ಮತ್ತೆ. ಸೊ ಈ ಅಕೌಂಟಲ್ಲಿ ನಾವು ಅದನ್ನು ವಿಶ್ಲಿಂಕ್ನ ಯೂಸ್ ಮಾಡ್ತಿದ್ದ. ನೋಡಿ, ಇಲ್ಲಿ ಲಿಂಕ್ ವಿಶ್ಲಿಂಕ್ ಅಂತ ಇದೆ. ಮತ್ತು ಅದಾದಮೇಲೆ ನಾವು ಜನಕ್ಕೆ ಹೆಲ್ಪ್ ಮಾಡೋಣ ಅಂತ ಮಾಡಿದ ವೀಡಿಯೋಗಳಿದು. ಸೊ ನೋಟ್ ಚಾಲೆಂಜು ಯಾರಿಗಾಗಲ್ಲ ಅವ್ರಿಗೆ ಕೊಡ್ತಾ ಇದ್ದೋ ನಾವು. ಸೊ ಇದರಲ್ಲಿ ತಡೀರಿ, ನಾವು ವಿಶ್ಲಿಂಕ್ ಮಾಡಿದ್ದು ನೋಡಿ, ಇಲ್ಲಿದೆಯಲ್ಲ, ಇದು ವಿಶ್ಲಿಂಕು. ಇದನ್ನು ನೀವು ಯಾವ ರೇಂಜಿಗೆ ಮಾಡಬೇಕು ಅಂದರೆ ಅದು ಟ್ರೆಂಡ್ ಆಗಬೇಕು. ಟ್ರೆಂಡ್ ಆಗಿ ಇಲ್ಲಿ ನಿಮಗೆ ಆ ಡ್ರೆಸ್ಸು ಇಷ್ಟ ಆಗಿ ಜನಗಳು ಲಿಂಕ್ ಅಂತ ಕೇಳಬೇಕು. ನೋಡಿ, ಲಿಂಕ್ ಅಂತ ಕೇಳಿದ್ದಾರೆ. ಇದು ಆಟೋಮೆಟಿಕ್ಕಾಗಿ ವಿಶ್ಲಿಂಕ್ನ ಇನ್ಸ್ಟಾಲ್ ಮಾಡಿದ್ರೆ ಅವರಿಗೆ ಲಿಂಕ್ನ ಅದೇ ಕಳಿಸುತ್ತೆ. ಆ ಲಿಂಕಿಂದ ಬೈ ಮಾಡಿದ್ರೆ ಅವರಿಗೆ ಕಮಿಷನ್ ರೂಪದಲ್ಲಿ ದುಡ್ಡು ಅರ್ನಿಂಗ್ ಆಗುತ್ತೆ. ನಾವೇ ಒಂದು ತಿಂಗಳು ಮಾಡ್ದೋ, ಒಂದು ತಿಂಗಳಿಗೆ 20,000 ಏನೋ ನಾವು ದುಡ್ದಿದ್ದು. ಅಂದರೆ ನೀವು ಮಾಡಬೇಕು, ಆ ಥರ ಅಟ್ರಾಕ್ಟಿವ್ ಆಗಿ ವೀಡಿಯೋಸ್ನ ಮಾಡಬೇಕು. ಅಂದರೆ ಹೆಂಗೆಂಗೋ ಆಡೋಕ್ಕೆ ಹೋಗಬೇಡಿ. ಅಂದರೆ ಅವ್ರಿಗೆ ಪ್ರಾಡಕ್ಟ್ ಇಷ್ಟ ಆಗೋ ಥರ. ನೋಡಿ, ಇಲ್ಲಿ ಇದು ನೈಟ್ ಡ್ರೆಸ್ ಸೆಲೆಕ್ಟ್ ಮಾಡಿಬಿಟ್ಟು ತಗೊಳ್ಳಿ ಪ್ರಾಡಕ್ಟ್, ಅವಾಗ ಹೋಗುತ್ತೆ. ಈ ಬಟ್ಟೆನ ಜನ ಇಷ್ಟಪಡ್ತಾರೆ ಅನ್ನಿಸ್ಬೇಕು ನಿಮಗೆ, ಅಂಥ ಬಟ್ಟೆಗಳನ್ನ ತಗೊಳ್ಳಿ, ಅವಾಗ ಅದು ಹೋಗುತ್ತೆ. ನೋಡಿ, ಈ ದಾರು ಆಗಿರ್ಬೋದು, ಈ ಥರ ತುಂಬ ಡ್ರೆಸ್ಗಳಿರುತ್ತೆ. ಇಲ್ಲಿ ಹೆಂಗೆ ಇದು ವರ್ಕ್ ಆಗುತ್ತೆ ಅಂದರೆ, ಇದು ಒಂದು ವೀಡಿಯೋ ಮಾಡಿ ಹಾಕಾಯಿತು, ಇಲ್ಲಿ ಲಿಂಕ್ ಅಂತ ಕೇಳ್ತಾರೆ. ಇಲ್ಲಿಗೆ ಈ ಲಿಂಕು ಸೆಂಡ್ ಮಾಡಿದ್ದೀನಿ ಅಂತ ಹೇಳ್ತಿದೆಯಲ್ಲ, ಅದು ಆಟೋಮೇಷನ್, ನಾವು ಮಾಡಿರಲ್ಲ. ತಡೀರಿ, ಇವಾಗ ಇವ್ರಿಗೆ ಲಿಂಕ್ ಹೋಗಿರುತ್ತೆ. ಇಲ್ಲಿಂದ ಕಾಣಿಸುತ್ತೋ ಕಾಣಿಸಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಲಿಂಕ್ ಹೋಗಿರುತ್ತೆ. ಹಿಂಗೆ ಪ್ಲೀಸ್ ಚೆಕ್ DM ಅಂದರೆ ಅವ್ರಿಗೆ ಲಿಂಕ್ ಆಲ್ರೆಡಿ ಹೋಗಿರುತ್ತೆ. ಅದನ್ನು ಕ್ಲಿಕ್ ಮಾಡಿ ಬೈ ಮಾಡಿದ್ರೆ ಅವ್ರಿಗೆ ದುಡ್ಡು ಬರುತ್ತೆ. ಅದಕ್ಕೆ ಈ ವಿಶ್ಲಿಂಕ್ ಆ್ಯಪ್ ಬೇಕು. ಇಲ್ಲಿಂದ ಹೆಂಗಪ್ಪ ಪೋಸ್ಟ್ ಕ್ರಿಯೇಟ್ ಮಾಡೋದು ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಇನ್ಸ್ಟಾಗ್ರಾಮ್ ರೀಲು, ಯೂಟ್ಯೂಬು, ಫೇಸ್ಬುಕ್ಕು, ನೀವು ಮೂರನೇದಕ್ಕೂ ಲಾಗಿನ್ ಆಗ್ಬೋದು. ನಾವು ಸದ್ಯಕ್ಕೆ ಇನ್ಸ್ಟಾಗ್ರಾಮ್ ಮಾತ್ರ ಲಾಗಿನ್ ಆಗಿರೋದು. ಇನ್ಸ್ಟಾಗ್ರಾಮ್ ಲಾಗಿನ್ ಆಗಿ, ಮತ್ತು ಇದು ಸೇಫ್ ಕೂಡ. ನೋಡಿ, ಇದೊಂದು ಸೆಲೆಕ್ಟ್ ಮಾಡಿದೆ ನಾನು. ಇದೆ ಫಸ್ಟ್ ಈ ವಿಡಿಯೋನ ಸೆಲೆಕ್ಟ್ ಮಾಡಿದೆ ಅಂದ್ಕೊಳ್ಳಿ. ಆ್ಯಡ್ ಲಿಂಕು. ಸೊ ಇಲ್ಲಿ ನೀವು ಅಲ್ಲಿ ಏನೇನು ಹೇಳ್ತೀರಾ, ಲಿಂಕ್ ಅಂತ ಕಮೆಂಟ್ ಮಾಡಿ ಅಂತ ಕೇಳಿರ್ತಾರೆ. ಯಾಕೆ ಅಂದರೆ ಇಲ್ಲಿ ಲಿಂಕ್ ಅಂತ ಇದು ಅವ್ರು ಕಮೆಂಟ್ ಮಾಡೋಕ್ಕೆ ಹೇಳಿರ್ತೀವಲ್ಲ, ಲಿಂಕ್ ಅಂತ ಎಂಟರ್ ಪೋಸ್ಟ್ ಟೈಟಲ್ ಇರೋಂಥ ಲಿಂಕ್ ಅಂತ ಹಾಕಿ, ನೆಕ್ಸ್ಟು ಆ್ಯಡ್ ಲಿಂಕ್ ಅಂತ ಕೊಡಿ. ಆ್ಯಡ್ ಲಿಂಕ್ ಅಂತ ಕೊಟ್ಟು ಇಲ್ಲಿ ನಿಮ್ಮದು ಲಿಂಕ್ ಅಮೆಝಾನಿಂದನೋ ಪರ್ಚೇಸ್ ಮಾಡಿರ್ತೀರಾ, ಇಲ್ಲ ಫ್ಲಿಪ್ಕಾರ್ಟು, ಅದನ್ನು ಪೇಸ್ಟ್ ಮಾಡಬೇಕು ಇಲ್ಲಿಗೆ. ಸೊ ನಾನು ಪೇಸ್ಟ್ ಮಾಡ್ತಿರ್ತೀನಿ, ನೀನೇನಾದ್ರು ಹೇಳ್ತೀರಿ ಯಾವ್ದಾದ್ರು ಒಂದು ಲಿಂಕ್ ತೊಗೋತೀನಿ ನಾನು.
ಹಾ, ನಾನು ಹೇಳ್ತಿದ್ದೀನಲ್ಲ ನಿಮಗೆ, ಮೇಯ್ನ್ ಆಗಿ ಯಾವ್ದ್ಯಾವ್ದು ಹೊಸ ಹೊಸ ಐಟಮ್ಸ್ ಗೊತ್ತಾ, ಟ್ರ್ಯಾಕ್ ಟ್ರೆಂಡಿಂಗ್ ಆಗಂತ ಟ್ರೆಂಡಿಂಗ್ ಟ್ರೆಂಡಿಂಗ್ ಐಟಮ್ ನೀವೇ ಐಟಮ್ಗಳನ್ನ ನೋಡ್ತಿರ್ತೀರಾ, ಪ್ರಾಡಕ್ಟ್. ಸುಮಾರು ಜನ ಹಾ, ಇದು ಮಾಡ್ತಿರ್ತಾರೆ. ಟ್ರೆಂಡಿಂಗ್ ಪ್ರಾಡಕ್ಟ್ಗಳನ್ನ ತಗೊಳ್ಳಿ. ಮತ್ತೆ ಡ್ರೆಸ್ಗಳು ಅಷ್ಟೇ ತುಂಬ ಡೀಸೆಂಟಾಗಿ ತುಂಬ ಚೆನ್ನಾಗಿ ಅನಿಸ್ಬೇಕು. ಕಮ್ಮಿ ರೇಟಿಗೆ ಒಳ್ಳೆ ಡ್ರೆಸ್ ಸಿಗ್ತಿದ್ಯಾ, ಫಸ್ಟ್ ಪರ್ಚೇಸ್ ಮಾಡಿ, ನೀವೇ ಒಂದು ಡ್ರೆಸ್ ಆರ್ಡರ್ ಮಾಡಿ ನೋಡಿ. ಅಷ್ಟೊಂದಕ್ಕೆಲ್ಲ ಇನ್ವೆಸ್ಟ್ ಮಾಡಬೇಕಂತ ಯೋಚನೆ ಮಾಡಿದ್ರೆ ನೀವು ಅಷ್ಟು ದುಡ್ಡನ್ನ ವಿಶ್ ಲಿಂಕಿಂದ ತೆಗಿಬಹುದು. ನೋಡಿ, ನಾನು ಇದು ಯಾವುದೋ ಪ್ರಾಡಕ್ಟ್ನ ಕಾಪಿ ಮಾಡ್ಕೊಂಡಿದ್ದೀನಿ ಅಮೆಝಾನಿಂದ. ಸೊ ಇದನ್ನು ತಂದು ನಾನು ಏನು ಮಾಡ್ತೀನಿ, ಅಯ್ಯಪ್ಪ ತಡೀರಿ ಕಷ್ಟ ಆಯ್ತೈತೆ, ಎರಡು ಮೊಬೈಲ್ ಕೆಳಗಿಟ್ಬಿಡು. ನಾನು ಓವರ್ಲೇ ಎಲ್ಲ ಮಾಡ್ಕೊಂಡು ಕೂರೋಕ್ಕಾಗಲ್ಲ, ಟೈಮ್ ಆಗುತ್ತೆ, ನಮ್ಗೆ 7 ಗಂಟೆಗೆ ಟ್ರೈನ್ ಇದೆ. ಸೊ ನಾನು ಅದಕ್ಕೆ ಡೈರೆಕ್ಟಾಗೆ ತೋರಿಸ್ತಿದ್ದೀನಿ, ನಾನು ಅದಕ್ಕೆ ಫೇಸ್ ಕಾಣಿಸ್ತಾ ಇಲ್ಲ. ಈ ಲಿಂಕ್ ಒನ್ನು ಈ ಥರ ನೀವು ಮಲ್ಟಿಪಲ್ ಲಿಂಕ್ ಹಾಕ್ಬೋದು, ಯಾವ್ಯಾವ ಪ್ರಾಡಕ್ಟ್ ಹಾಕಿರ್ತೀರಾ ಅದ್ರದ್ದೆಲ್ಲ ಈ ಲಿಂಕ್ ಅಂತ ಕೇಳುತ್ತಲ್ಲ, ಅಲ್ಲಿ ಬಂದು ಹಾಕಬೇಕು. ಅಲ್ಲಿ ಬಂದು ಹಾಕಿ ಹಿಂಗೆ ಕ್ಲಿಕ್ ಮಾಡಿ ಕ್ರಿಯೇಟ್ ವಿಶ್ ಲಿಂಕ್ ಕೊಡಿ. ನೋಡಿ, ಈ ಪ್ರಾಡಕ್ಟಿಂದ ನಿಮಗೆ 7% ಕಮಿಷನ್ ಬರುತ್ತೆ. ಅಂದರೆ ಒಂದು ಪ್ರಾಡಕ್ಟು ಪ್ರೈಸ್ ಎಷ್ಟಿದೆ ಇದು? ಗೆಸ್ ಮಾಡು. 300 ಸರಿ, ರುಪೀಸ್ ಹಾಂ, ಅಂದ್ರೆ ಇಲ್ಲಿ 2000 ರುಪೀಸ್ ಇದೆ. ಸೊ ಇದರಲ್ಲಿ ನಿಮಗೆ ಅವರು ಒಂದು ಮೈ ಬಾರಿದ್ರೆ 7% ಅಷ್ಟು ಕಮಿಷನ್ ನಿಮಗೆ ಬರುತ್ತೆ. ಲೈಕ್ 100 ರೂಪಾಯಿಗೆ 7 ರೂಪಾಯಿ ಸಿಕ್ಕಂಗೆ, ಆ ಥರ 2000 ರೂಪಾಯಿಗೆ ನಿಮಗೆ 7% ಹಂಗೆ ನಿಮಗೆ ಕಮಿಷನ್ ಬರ್ತಾ ಹೋಗುತ್ತೆ. ಅದು ಅವರು ಲಿಂಕ್ ಅಂತ ಹಾಕಿ ನಿಮ್ಮ ಲಿಂಕಿಂದ ಅವರು ಬೈ ಮಾಡಿದ್ರೆ, ಕೆಲವರು ಬುದ್ಧಿವಂತರು ಇರ್ತಾರೆ, ಫೋಟೋ ತಗೋತಾರೆ, ನನ್ನಿಂದ ಇವನಿಗೆ ಯಾಕೆ ದುಡ್ಡು ಕೊಡಬೇಕು. ಇನ್ನು ಕೆಲವರು ನಾವು ಕೊಡೋ ಲಿಂಕಿಂದನೇ ಹೋಗಿ ಬೈ ಮಾಡ್ತಾರೆ. ಬಟ್ ಅದರಿಂದ ಏನು ಗೊತ್ತಾ, ಆದಷ್ಟು ಆ ಲಿಂಕ್ ಇಂದ ಬೈ ಬೈ ಮಾಡಿ ಮಾಡಿ ಒಬ್ರಿಗೆ ಹೆಲ್ಪ್ ಆದಂಗೆ ಆಗುತ್ತೆ. ಒಬ್ರಿಗೆ ಹೆಲ್ಪ್ ಆದಂಗೆ ಆಗುತ್ತೆ, ನೀವು ಏನು ಕಳ್ಕೊಳ್ಳೋದಿಲ್ಲ ಅಲ್ವಾ. ಹೆಂಗಿದ್ರು ತಗೊಳ್ಳೋದೇ ಉಂಟಂತೆ, ಹಾ. ಅದೊಂಚೂರು ಹೆಲ್ಪ್ ಆಗುತ್ತೆ ಒಬ್ರಿಗೆ ಅಷ್ಟೇ. ಸೊ ಈ ಥರ ಲಿಂಕ್ ಕ್ರಿಯೇಟ್ ಆಗುತ್ತೆ. ಇವಾಗ ಪಬ್ಲಿಷ್ ಪೋಸ್ಟ್ ಕೊಟ್ಟರೆ, ಸೊ ಇದಕ್ಕೆ ಈ ವಿಡಿಯೋಗೆ ಹೋಗಿ ನೀವು ಲಿಂಕ್ ಅಂತ ಹಾಕಿದ್ರೆ ಈ ಪ್ರಾಡಕ್ಟ್ ನಿಮಗೆ ಬಂದೇ ಬರುತ್ತೆ. ನನ್ನ ವಿಡಿಯೋಗೆ ಬೇಕಾದ್ರೆ ಹೋಗಿ ನೋಡಿ, ಲಿಂಕ್ ಅಂತ ಹಾಕಿದ್ರೆ ಈ ಪ್ರಾಡಕ್ಟ್ ಲಿಂಕ್ನ ಸೆಂಡ್ ಮಾಡುತ್ತೆ. ಈ ಥರ ವಿಶ್ ಲಿಂಕ್ ವರ್ಕ್ ಆಗುತ್ತೆ. ಮತ್ತು ಇದಕ್ಕೆ ಸುಮಾರು ಜನ ಪ್ರಾಡಕ್ಟ್ ರಿವ್ಯೂ ಮಾಡ್ತಿರ್ತಾರೆ, ಬಟ್ಟೆ ರಿವ್ಯೂ ಮಾಡ್ತಿರ್ತಾರೆ. ಇದು ಕೂಡ ಮನೆಯಿಂದನೇ ಕೆಲಸ ಮಾಡ್ದಂಗೆ. ತುಂಬ ಜನ ಇದು ಗೃಹಿಣಿಯರು ಒಂಚೂರು ಈಸಿ ಇದೆ ಇದು. ಗೃಹಿಣಿಯರು ಈ ಕೆಲಸನ ಮಾಡ್ತಿದ್ದಾರೆ. ನೋಡಿ, ಇದಕ್ಕೆಲ್ಲ ವಿಶ್ ಲಿಂಕ್ ಕ್ರಿಯೇಟ್ ಮಾಡಿರೋದು ನಾನು. ಸೊ ಇಷ್ಟ ಆಗಿತ್ತು ವಿಶ್ ಲಿಂಕು, ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಬ್ರ್ಯಾಂಡ್ ಕೊಲಾಬ್ ಕೂಡ ಬರುತ್ತೆ. ನೋಡಿ, ಇದು ನನಗೆ ರೀಸೆಂಟಾಗಿ ಬಂದಿದೆ, ಆಯಿತಾ. ಅಂದರೆ ನನ್ನ ಪೇಜಿಗೆ ಎಷ್ಟು ವ್ಯಾಲ್ಯೂ ಇರುತ್ತೆ ಆ ವ್ಯಾಲ್ಯೂ ಮೇಲೆ ಅವರೊಂದು ಪ್ರೈಸ್ನ ಕೋಟ್ ಮಾಡ್ತಾರೆ. ನೋಡಿ, ಇಲ್ಲಿ ಇದಕ್ಕೆ ಎಷ್ಟು ಕೋಟ್ ಮಾಡಿದ್ದಾರೆ ಗೊತ್ತಾ ಅವರು? ಎಷ್ಟು? 38,000 ಕೋಟ್ ಮಾಡಿದ್ದಾರೆ. ಬಟ್ ಅವ್ರು ಅಷ್ಟು ಕೊಡಲ್ಲ. ಸೊ ನಾನು ಆಪ್ಷನ್ ಏನು ಕೊಟ್ಟಿದ್ದೀನಿ, ಬಾರ್ಟರ್ ಅಂತಲೂ ಇದೆ. ಬಟ್ ಅಷ್ಟು ಕೋಟ್ ಮಾಡ್ಬಿಟ್ಟು ಲಾಸ್ಟಿಗೆ ಬಂದು ಅದನ್ನು ಕೂಡ, ಆಮೇಲೆ ಅಲ್ಲಿ ಎಷ್ಟು ಕೆಲಸ ಇದೆ ಅಂತ ತೋರಿಸ್ತೀನಿ ನೋಡಿ. ಫಸ್ಟು ಸೆಲೆಕ್ಷನ್ ಆಗಬೇಕು, ಅವ್ರು ಸೆಲೆಕ್ಷನ್ ಅಷ್ಟಕ್ಕೆ ಮಾಡಲ್ಲ. ಸ್ಕ್ರಿಪ್ಟ್ ಸಬ್ಮಿಷನ್ ಇರುತ್ತೆ, ಡ್ರಾಫ್ಟ್ ಸಬ್ಮಿಷನ್ ಇರುತ್ತೆ. ಅಂದರೆ ಸ್ಕ್ರಿಪ್ಟು ಅಪ್ರೂವ್ ಆದಮೇಲೆ ನಾವು ಅದನ್ನು ವೀಡಿಯೋನ ಮಾಡಿ ಅದನ್ನು ಕಲಿಸ್ಬೇಕು. ಆಮೇಲೆ ಕಂಟೆಂಟ್ ಲೈವ್ ಆಗಬೇಕು. ಅದಾದಮೇಲೆ ಪೇ ಔಟು. ಇಲ್ಲಿ ಸ್ಕ್ರಿಪ್ಟು ಮತ್ತು ಡ್ರಾಫ್ಟ್ ಇದೆಯಲ್ಲ, 100 ಎಡಿಟಿಂಗ್ ಹೇಳ್ತಾರೆ. ಬಟ್ ಇದನ್ನು ನೀವೇನಾದರೂ ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಮಾಡಬೇಕು, ಏನಾದರೂ ಲೈಫ್ನಲ್ಲಿ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ರೆ ವಿಶ್ ಲಿಂಕ್ ತೊಗೊಳ್ಳಿ. ಮತ್ತು ನೀವು ಯಾರಿಗೂ ಕೂಡ ಬ್ರ್ಯಾಂಡ್ಗೆ ಕಾಯ್ತಾ ಕೂತ್ಕೋಬೇಕು ಅಂತ ಏನಿಲ್ಲ. ವಿಶ್ ಲಿಂಕ್ ಥರ ಬೇರೆ ಬೇರೆ ಅಪ್ಲಿಕೇಶನ್ಗಳಿದೆ. ನಾವು ಯೂಸ್ ಮಾಡೋದು ವಿಶ್ ಲಿಂಕ್ ಆಗಿರೋದ್ರಿಂದ, ಅದ್ರ ಬಗ್ಗೆ ಗೊತ್ತಿರೋದ್ರಿಂದ ನಾವು ಅದನ್ನು ಮಾತ್ರ ತಿಳಿಸ್ಕೊಡ್ತಿದ್ದೀವಿ. ಇನ್ನೂ ಒಂದು ಆ್ಯಪ್ ಇದೆ, HYPDನ DPನ ಯಾವುದೋ ಒಂದಿದೆ ಒಟ್ನಲ್ಲಿ, ಅದು ಸೇಮ್ ಇದೇ ಥರ ವರ್ಕ್ ಆಗುತ್ತೆ. ಅದು ರೀಸೆಂಟಾಗಿ ನನಗೂ ಗೊತ್ತಾಗಿದ್ದು. ಸೊ ನಾವು ಆ ಟೈಮಲ್ಲಿ ಮಾಡಿದ್ದು ನೋಡಿ. ಇಲ್ಲಿ ಇದು ಯಾವ ಟೈಮು, ಯಾವ ಮಂತ್ ಅಂತ ಗೊತ್ತಿಲ್ಲ. 27 ವೀಕ್ಸ್ ಆಗೋ, ಅಂದರೆ ಒಂದು 3-4 ಮಂತ್ಸ್ ಆಯಿತು ಅನಿಸುತ್ತೆ. ಬಟ್ ಇದು ಕೂಡ ಹೆವಿ ಕಷ್ಟ ಇದೆ, ಯಾವ ಕೆಲಸನೂ ಈಸಿ ಇಲ್ಲ, ಆಯಿತಾ. ನೋಡಿ, ಎಲ್ಲಿಂದ ಬಟ್ಟೆಗಳು ಕಾಣಿಸ್ತಿದೆ, ಇಲ್ಲಿಂದ ಬಟ್ಟೆಗಳು ಕಾಣಿಸ್ತಿದೆಯಲ್ಲ, ಇಷ್ಟು ವೀಡಿಯೋಸ್ ಹಾಕಿದಾಗ ಅದು 20,000 ಬಂದಿದ್ದು. ಬಟ್ ಅಷ್ಟೇ ವ್ಯೂಸ್ ಬರಬೇಕು. ಕಮ್ಮಿ ವ್ಯೂಸ್ ಬಂದರೆ, ಬಟ್ ತಿಂಗಳಿಗೆ ನಾನು ಪ್ರಾಮಿಸ್ ಮಾಡೋ ಹಂಗೆ 1,000 ರೂಪಾಯಿಗಂತೂ ಕಮ್ಮಿ ಇಲ್ಲ. ಅಂದರೆ ನೀವು ನೀಟಾಗಿ ಮಾಡಿದ್ರೆ. ಮತ್ತೆ ನಾನು ಹೇಳ್ತೀನಿ ಇನ್ನೊಂದು, ನೀವು ಬಟ್ಟೆ ಏನಾದರೂ ತಗೊಂಡ್ರೆ ನಿಮಗೆ ಬಟ್ಟೆನೂ ಆದಂಗೆ ಆಗುತ್ತೆ, ಮತ್ತೆ ಪ್ರಾಡಕ್ಟ್ ತಗೊಂಡ್ರೆ ಮನೆಗೆ ಪ್ರಾಡಕ್ಟು ಆದಂಗೆ ಆಗುತ್ತೆ. ಅದನ್ನ ರಿವ್ಯೂ ಮಾಡಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ದುಡಿದಲೇನೂ ಇರ್ಬೋದು, ಬಟ್ ಹೋಗ್ತಾ ಹೋಗ್ತಾ ದುಡಿತೀರಾ. ಸೊ ಅದು ಬೇಸ್ ಆಗಿರಲಿ ಅಷ್ಟೇ. ಸೊ ನಿಮಗೆ ಇವಾಗ ಒಂದು ಐಡಿಯಾ ಸಿಕ್ಕಿರುತ್ತೆ ಅಂತ ನಾನು ಅನ್ಕೋತೀನಿ. ನಾನು ಆದಷ್ಟು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಮತ್ತು ನೀವು ವಿಶ್ ಲಿಂಕಲ್ಲಿ ನಿಮಗೆ ಏನದು ನೀವು ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅವರೇ ಪಾಯಿಂಟ್ಸ್ ಕೊಡ್ತಾರೆ, ಒಂದು 5,000 ಪಾಯಿಂಟ್ಸು ಆ ಥರ. ಅದರಲ್ಲಿ ನೀವು ಬಟ್ಟೆನ ಪರ್ಚೇಸ್ ಮಾಡಿ ಮತ್ತೆ ಅದನ್ನು ರಿಟರ್ನ್ ಮಾಡೋ ಆಪ್ಷನ್ ಕೂಡ ಇರುತ್ತೆ. ಅಂದರೆ ರಿಟರ್ನ್ ಮಾಡಬೇಕು ಬಟ್ಟೆನ ಅಂತ ಥಿಂಕ್ ಮಾಡ್ತಿರ್ತೀರಲ್ಲ, ಇದರಲ್ಲಿ ನೀವು ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಅವ್ರಿಗೆ ಗೊತ್ತಾದರೆ ಅವರೇ ಸ್ವಲ್ಪ ಪಾಯಿಂಟ್ಸ್ಗಳನ್ನ ಕೊಡ್ತಾರೆ. ಸುಸ್ತಾಗ್ಬಿಡ್ತಾ ಮಾತಾಡಿ. ಸುಸ್ತಾಗ್ಬಿಡ್ತು. ಅಂದರೆ ಏನಕ್ಕೆ ಇಷ್ಟು ಬೇಗ ಎದ್ದು, ಇದು ಸಂಜೆ 5:46 ಆಗಸ್ಟ್ 8 ಇವತ್ತಿನ ಬೆಳಗ್ಗೆ ವಿಡಿಯೋ. ಯಾಕೆ ಇಷ್ಟು ಕಷ್ಟಪಟ್ಬಿಟ್ಟು ಇಷ್ಟು ನಮಗೂ ಅದೇ ನೀವು ಇಷ್ಟಪಡ್ತಿದ್ದೀರಾ ಇನ್ಫಾರ್ಮೇಷನ್ ವಿಡಿಯೋ ಜೊತೆಗೆ
ನಾವು ಕೂಡ ಏನೋ ಸ್ವಲ್ಪ ದುಡ್ಡು ಮಾಡ್ಕೋಬೇಕಲ್ಲ. ಟು ಬಿ ಆನೆಸ್ಟ್ ಅದೇ ಹಾ ಇರುತ್ತೆ. ನಮ್ದು ಕೂಡ ನಾವು ದುಡ್ಡು ಮಾಡ್ಕೋಬೇಕು, ಹಾಗೆ ನಿಮ್ಗೂ ಕೂಡ ದುಡ್ಡು ಮಾಡೋದು ಹೇಗೆ ಅಂತ ಅಂತ ತಿಳಿಸ್ಬೇಕು. ತಿಳಿಸ್ಕೊಡ್ಬೇಕು. ಇಬ್ರು ಒಟ್ಟಿಗೆ ಬೆಳೆಯೋಣ ಅಂತ ಹೇಳಿದೀನಿ, ಹೇಳಿದ್ವ ಹಂಗೆ ಮಾಡೋಣ. ಅದನ್ನೇ ಆ ಕೆಲಸ ಇವಾಗ ನನಗೆ ನಾನು ಇವಾಗ ಇದನ್ನ ಚಾಲೆಂಜಾಗಿ ತೊಗೊಂಡಿದ್ದೀನಿ. ಡೈಲಿ ವಿಡಿಯೋ ನಾನು ಕನ್ಸಿಸ್ಟೆನ್ಸಿಯಾಗಿ ಇರ್ತೀನಿ. ಅದು ಇನ್ಫಾರ್ಮೇಟಿವ್ ವಿಡಿಯೋನೇ ಆಗಿರಬೇಕು. ಮತ್ತು ಇಲ್ಲಾಂದರೆ ನಿಮಗೆ ಖುಷಿ ಕೊಡುವಂಥ ವೀಡಿಯೋಸ್ಗಳಾಗಿರಬೇಕು. ಏನೋ ಒಂದು ಮಾಡಿ ಹಾಕೋ ಬೇಡ ಬೇಡ ಇಂಟೆನ್ಷನ್ ಏನೇನೋ ಇಲ್ಲ. ಮಾಡೋದು. ಅದಕ್ಕೋಸ್ಕರ ಇವತ್ತು ಇನ್ಸ್ಟಾಗ್ರಾಮಿಂದ ತುಂಬ ಜನಕ್ಕೆ ತುಂಬ ಡೌಟ್ ಇರುತ್ತೆ, ಬ್ರ್ಯಾಂಡಿಂಗ್ ಇದು ಮಾಡುತ್ತೆ ಅಂತ. ನಾನು ಹೇಳಿದ್ನಲ್ಲ, ಇನ್ಸ್ಟಾಗ್ರಾಮ್ ಬಯೋನಲ್ಲಿ ಏನದು ಏನದು ಕಾಂಟ್ಯಾಕ್ಟ್ ಫಾರ್ ಪ್ರಮೋಷನ್ ಅಂತ ಹಾಕೊಂಡಿರ್ತಾರೆ. ನಾವೆಲ್ಲೂ ಹಾಕೊಂಡಿಲ್ಲ. DM ಫಾರ್ ಡಿ ಪ್ರಮೋಷನ್. ಎಮ್ ಫಾರ್ ಪ್ರಮೋಷನ್ ಅಂತ ಹಾಕೊಂಡಿರ್ತಾರೆ. ಬೇಕಾದ್ರೆ ನೀವು ಹೋಗಿ ಬಯೋನ ಚೆಕ್ ಮಾಡಿ. ಮತ್ತು ಆರಾಮಾಗಿ ನಿಮಗೆ ಯಾವ್ದು ಪ್ರಮೋಷನ್ ವೀಡಿಯೋ ಅಂತಲೂ ನಿಮಗೆ ಗೊತ್ತಾಗುತ್ತೆ. ಎಲ್ಲದಕ್ಕೂ ಕೂಡ ಒಂದೇ ವ್ಯಾಲ್ಯೂ ಕೊಡೋದಿಲ್ಲ. ಒಂದೊಂದಕ್ಕೆ 1 ಮಿಲಿಯನ್ ಆಗಿದ್ರೂ ಕೂಡ 20,000 15,000. ಮತ್ತು ನಾನು ತೋರಿಸಿದ್ನಲ್ಲ, ಎಲ್ಲ ನಾನು ಟ್ರಾನ್ಸ್ಪರೆಂಟಾಗಿ ಎಲ್ಲ ತೋರಿಸ್ತಿದ್ದೀನಿ. ಯಾಕೆ ಅಂದರೆ ನಿಮಗೂ ಒಂದು ಐಡಿಯಾ ಬರಲಿ ಅಂತ. ಸೊ ಅದು ನಿಮ್ಗೂ ಕೂಡ ಅರ್ಥ ಆಗುತ್ತೆ, ನಾವು ಇನ್ಸ್ಟಾಗ್ರಾಮ್ ಮಾಡ್ಬೋದಾ, ಏನು ಯಾವ ಪ್ಲಾಟ್ಫಾರ್ಮಿಗೆ ಇಳಿಬೇಕು ಅಂತ ಎಲ್ಲ ನಿಮ್ಗೆ ನೀವು ಗೊತ್ತಾಗುತ್ತೆ. ಒಂದ್ಸತಿ ಸ್ಟಾರ್ಟ್ ಮಾಡಿದ್ರೆ ನೀವು ಕೂಡ ಮಲ್ಟಿಪಲ್ ಅಕೌಂಟ್ಸ್ನ ಕ್ರಿಯೇಟ್ ಮಾಡ್ತೀರಾ. ನೀವು ಯಾವುದೇ ಕಂಟೆಂಟ್ ಕ್ರಿಯೇಟರ್ಸ್ ನೋಡ್ಬೋದು, ಅವ್ರದ್ದೆಲ್ಲ ಮಲ್ಟಿಪಲ್ ಅಕೌಂಟ್ ಇರುತ್ತೆ. ಯಾಕೆ ಅಂದರೆ ಅರ್ನಿಂಗ್ ಆ ರೀತಿ ಇರುತ್ತೆ. ಇವಾಗ ನಿಮ್ಮದು ಒಂದು 200K ಇದೆ, ಇನ್ನೊಂದು 200K ಇದೆ ಅಂದರೆ 2ರಿಂದ ಕೊಲಾಬ್ ಮಾಡಿಕೊಡಿ, ನಾವು ಇಷ್ಟು ಕೊಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಒಂದು ಅಕೌಂಟಿಗೆ ಬರೋ ದುಡ್ಡಿಗಿಂತ 2 ಅಕೌಂಟ್ಗೆ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ. ಒಂದು ಹಾಗಾಗಿ 5,000 ಜಾಸ್ತಿ ಮಾಡ್ತಾರೆ. ಸೊ ಇಷ್ಟಿದ್ರೆ ಸಾಕಪ್ಪ. ಇದೊಂದು ಮೈಕು, ಮತ್ತು ಒಂದು ಫೋನು, ಮತ್ತು ಒಂದು ಸ್ಟ್ಯಾಂಡ್. ನಮ್ದಿದೆ ಆಸ್ತಿ. ನಮ್ದು ಯಾವುದು ಯಾರು ಕ್ಯಾಮ್ರಾಮ್ಯಾನ್ ಇಲ್ಲ. ನಾನು ಅವಳು ವಿಡಿಯೋ ತೆಗಿತೀನಿ, ಅವಳು ನನ್ನ ವಿಡಿಯೋ ತೆಗಿತಾಳೆ. ನಾವಿಬ್ರು ಮಾಡಬೇಕಿದ್ರೆ ಅಮ್ಮ ಇಲ್ಲ ಅಂದರೆ ಅಪ್ಪ ವಿಡಿಯೋ ತೆಗಿತಾರೆ, ಇಲ್ಲಾಂದರೆ ಬೇಕು ಅಂದಾಗ ಸ್ಟ್ಯಾಂಡ್ ಇಟ್ಕೊಂಡಿರ್ತೀವಿ. ಅಲ್ಲ, ಇದೇ ನನ್ನ ದೇವರು, ಇದೇ ನನ್ನ ಆಸ್ತಿ. ಹಾಂ, ಅದು ಯಾವುದೇ ಕೆಲಸನ ಮಾಡಿದ್ರೂ ನೀವು ನಿಷ್ಠೆಯಿಂದ ಮಾಡಿದ್ರೆ ದೇವರು ಭಗವಂತ ಸಕ್ಸಸ್ ಕೊಟ್ಟೇ ಕೊಡ್ತಾನೆ. ನೀವು ಸ್ಟಾರ್ಟಿಂಗ್ ಮಾಡಿದ ತಕ್ಷಣವೇ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದು ತುಂಬಾ ತಪ್ಪು. ಸೊ ಸ್ಟಾರ್ಟಿಂಗ್ ಮಾಡಿ. ಮತ್ತು ಇನ್ನೊಂದೇನು ಗೊತ್ತಾ, ಎಲ್ಲ ಕ್ಷೇತ್ರನೂ ಎಲ್ಲರಿಗೂ ಕೂಡ ಕೈ ಹಿಡಿಯಲ್ಲ. ಮತ್ತು ಒಂದು ವಿಡಿಯೋ ಮಾಡೋದಕ್ಕೆ ಒಂದು ಫುಲ್ ಡೇ ಎಫರ್ಟ್ನ ಹಾಕಬೇಕಾಗಿರುತ್ತೆ. ಕೆಲವೊಂದು ವೀಡಿಯೋಸ್ಗಳಿಗೆ ನೋಡಿ, ಇಲ್ಲೇ ಅರ್ಧ ಗಂಟೆ ಆಯಿತು, ಇದನ್ನು ನಾನು ಎಡಿಟ್ ಮಾಡಿ ಮತ್ತೆ ಬಿಡಬೇಕು. ಅಂದರೆ ಇವಾಗಲೇ ಎಡಿಟ್ ಮಾಡಿ ಹಾಕಬೇಕು ಸ್ಕೆಡ್ಯೂಲು. ನಾನು ಯಾಕೆ ಹಿಂದೆ ಕೂತಿದ್ದೀನಿ ಅಂದರೆ ಇದಕ್ಕೋಸ್ಕರನೇ. ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ಬೋದು ನೀಟಾಗಿ ಅಂತ. ಇಲ್ಲಿ ನಾನು ತೋರಿಸಿದ ವೀಡಿಯೋಸ್ಗಳನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಓವರ್ಲೇ ಮಾಡೋದಕ್ಕಿಂತ ಹಿಂಗೆ ನಾನೇ ಯೂಸ್ ಮಾಡಿ ನಿಮಗೆ ತೋರಿಸಿದ್ರೆ ಒಂದು ಐಡಿಯಾ ಬರುತ್ತಲ್ಲ. ಹಿಂಗೆ ಇಲ್ಲಿ ಬರ್ತಿದೆ ನೋಡಿ ಅಂತ ಇಲ್ಲಿ ಬರ್ತಿದೆ ಹೇಳೋದಕ್ಕಿಂತ ನೋಡಿ, ಅಲ್ಲಿ ಬರ್ತಿದೆ ನೋಡಿ, ಅದೆಲ್ಲ ಪ್ರೊಫೆಷನಲ್ ಎಡಿಟ್ಸು. ನನಗೆ ನನ್ನ ವಿಡಿಯೋಯಿಂದ ನಾಲೆಡ್ಜ್ ಟ್ರಾನ್ಸ್ಫರ್ ಆಗಬೇಕು, ಬೇರೆಯವ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಮತ್ತು ಇನ್ನೊಂದು ಕೆಲವ್ರುಗಳು ಏನದು ಹಿಂಗೆ ಚಾಲೆಂಜ್ ಕೊಟ್ಟರು, ಅದಕ್ಕೆ ನಾನು ಅದನ್ನು ತೊಗೊಂಡೆ ಇದನ್ನು ತೊಗೊಂಡೆ ಅಂತೆಲ್ಲ ಹೇಳ್ತಿರ್ತಾರೆ. ಅದೆಲ್ಲ ಆಲ್ಮೋಸ್ಟ್ ಸ್ಕ್ರಿಪ್ಟೆಡ್ ಆಗಿರುತ್ತೆ. ಈ ಕಮೆಂಟ್ ಓದ್ಬಿಟ್ಟು ನಾನು ಮಾಡಿದೆ, ಅದನ್ನು ಮಾಡಿದೆ, ಇದು ಮಾಡಿದೆ ಅಂತ. ನಿಮ್ಮ ಖುಷಿ ಅಂದರೆ ಸ್ಕ್ರಿಪ್ಟೆಡ್ ಅಂದರೆ ಅವ್ರಿಗೆ ಬೇಕು. ಯಾಕಂದರೆ ಅದು ಒಂದು ಐಪ್ನ ಕ್ರಿಯೇಟ್ ಮಾಡುತ್ತೆ. ಏನು ಮಾಡಂಗಿಲ್ಲ. ಎಲ್ಲರೂ ತಲೆ ಬ್ರೈನ್ ಯೂಸ್ ಮಾಡ್ತಾರೆ, ಯಾವ ತರ ನಾವು ಹೆಂಗೆ ಮಾಡಿದ್ರೆ ಜನಗಳಿಗೆ ಕನೆಕ್ಟ್ ಇವನ್ ಆಗ್ತೀವಿ ನಿಮಗೆ ಅಂತ. ಒಂದು ಪ್ರಮೋಷನ್ ಅಮ್ಕು ಡುಮ್ಕು ಅವ್ರದ್ದು ಪ್ರಮೋಷನ್ ಮಾಡಿದ್ರು ಗೊತ್ತಾ. ನಾನು ಅಂದರೆ ಅಮ್ಕು ಡುಮ್ಕು ಗರ್ಲ್ ಫ್ರೆಂಡ್ನ ತಗೊಂಡೋಗಿ ಇವನು ಯಾವುದೋ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ನಲ್ಲ, ಅದು ಕೂಡ celebration. ಪ್ರಮೋಷನ್ನು. ಅದು ಸುಮಾರು ಜನಕ್ಕೆ ಗೊತ್ತಿರಲ್ಲ, ಯಾಕಂದರೆ ಆ ಬ್ರ್ಯಾಂಡ್ದು ಪ್ರಮೋಷನ್ ನಾವು ಮಾಡಿದ್ದೀವಿ. ಸೊ ಆ ಟೈಮಿಗೆ ಆ ಹುಡುಗಿ ಬೇಕಾಗಿತ್ತು, ಅದಕ್ಕೆ ಅವಳನ್ನ Utilize ಕರ್ಕೊಂಡು ಹೋದ. ಮಾಡ್ಕೊಂಡಾಯ್ತು. ಸೊ ಅದು ಟ್ರೆಂಡಿಂಗಲ್ಲಿತ್ತು. ಇವಾಗ ಯಾರಿಗೆ ಬೆನಿಫಿಟ್ ಆಯ್ತು ಹೇಳಿ, ಅದನ್ನು ಪ್ರಮೋಷನ್ ಮಾಡಿಸಿದ್ರಲ್ಲ ಆ ಅವರಿಗೆ ಓನರ್ಗೆ. ಅಲ್ಲಿ ಈಗ ಇಬ್ರು ಸ್ಟ್ರಗಲ್ ಮಾಡ್ತಿರೋದು ಯಾರು ಹೇಳಿ, ಅವ್ರಿಬ್ರು. ಅವ್ರೇನು ಸ್ಟ್ರಗಲ್ ಮಾಡ್ತಿದ್ದಾರೆ, ಅವ್ರದ್ದು ಪ್ಲಾನ್ ಏನೋ ಅದು. ನಿನಗೂ ಇವಳಿಗೂ ಅಷ್ಟು ನನಗೂ ಐಡಿಯಾ ಅಷ್ಟಾಗ ಇಲ್ಲ. ಗೊತ್ತಿಲ್ಲ. ನಾನು ಅಷ್ಟಾಗ ಯಾರ್ದಕ್ಕೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ. ಅವರೆಲ್ಲ ಸ್ಟ್ರಗಲ್ ಎಲ್ಲ ಮಾಡ್ತಿಲ್ಲ, ಅವ್ರದ್ದೆಲ್ಲ ನೋಡಲ್ಲ. ಬಟ್ ನನಗೆ ಒಂದು ಐಡಿಯಾ ಇದೆಯಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಆಗ್ತಿದೆ ಅಂತ. ಸೊ ಹಾಗಾಗಿ ಹೇಳ್ತಿದ್ದೀನಿ, ಅದು ಪ್ರಮೋಷನಲ್ ಟೆಕ್ನಿಕ್ಕು. ಸೊ ಅವ್ರು ಯೂಸ್ ಮಾಡಿದ್ರು, ಚೆನ್ನಾಗೇ ಹೋಯ್ತು. ಬ್ಯಾಕ್ ಟು ಬ್ಯಾಕ್ 2 ವೀಡಿಯೋ ಬಿಟ್ಟರು, ಅದು ಕೂಡ ಪ್ರಮೋಷನ್ ವೀಡಿಯೋಸ್ಗಳು. ಬಟ್ ಅವ್ರಿಗೆ ಅಷ್ಟು ಪೇ ಮಾಡಿರಲ್ಲ. ಅಲ್ಲಿ ಊಟ ತಿಂಡಿ ಎಲ್ಲ ಫ್ರೀ ಕೊಟ್ಟಿರ್ತಾರೆ. ಏನು ಹಬ್ಬಬ್ಬ ಅಂದರೆ ಒಂದು 3,000ದಿಂದ 5,000 ಕೊಟ್ಟಿರ್ತಾರೆ ಅಷ್ಟೇ. ಅಷ್ಟೇ ಅಂತಿದ್ದೀನಿ, ಅದು ಜಾಸ್ತಿನೇ. ಬಟ್ ಅವ್ರ ಪೇಜಿಗೆ ಅಷ್ಟು ಸಿಕ್ಕಿರ್ಬೋದು, ಇಲ್ಲ ಅಂದರೆ ಅಷ್ಟು ಸಿಕ್ಕಿಲ್ದೇ ಇರ್ಬೋದು. ಬಟ್ ಏನೋ ಒಂದು ಅರ್ನಿಂಗ್ ಮಾಡ್ತಿದ್ದಾರಲ್ಲ. ಸೊ ನಾನು ನಿಮಗೆ ಹೇಳೋದು, ಇನಿಷಿಯಲಲ್ಲಿ ವಿಶ್ ಲಿಂಕ್ ಈಸ್ ಬೆಸ್ಟ್. ಮತ್ತು ಏನೋ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಂಡೆಲ್ಲ ಬರೋಕ್ಕೆ ಹೋಗಬೇಡಿ. ಅಷ್ಟೊಂದೆಲ್ಲ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡೋಕ್ಕಾಗಲ್ಲ, ತುಂಬಾ ಕಷ್ಟ ಇದೆ. ಇಲ್ಲ ನಾನು ಮಾಡ್ತೀನಿ, ನಾನು ಚಾಲೆಂಜಾಗಿ ತೊಗೋತೀನಿ ಅಂದರೆ ಮಾತ್ರ ಸೋಷಿಯಲ್ ಮೀಡಿಯಾಗೆ ಬನ್ನಿ. ಫುಲ್ ಟೈಮ್ ತೊಗೋಬೋದಾ ಅಂದರೆ ಫುಲ್ ಟೈಮ್ ತೊಗೋಬೋದು. ಬಟ್ ಒಂದು ಸತಿ ಸ್ಟಾರ್ಟಿಂಗ್ ಅಲ್ಲ, ಸ್ಟಾರ್ಟಿಂಗ್ ಅಲ್ಲ, ಫುಲ್ ಟೈಮ್ ತೊಗೋಬೋದು. ಯಾವಾಗ ಗೊತ್ತಾ, ನಿಮಗೆ ಅನಿಸ್ಬೇಕು ನೀನು ಮಾಡ್ಬೋದು ಅಂತ. ಅವಾಗ ಮಾತ್ರ ಇದನ್ನು ಫುಲ್ ಟೈಮ್ ತೊಗೊಳಕ್ಕಾಗೋದು. ಇಲ್ಲ ಅಂದರೆ ಕಷ್ಟ. ತುಂಬಾ ಕಷ್ಟ ಇರುತ್ತೆ.
ಇವಾಗ ನೀವೇನು ಕೆಲಸ ಮಾಡ್ತಿಲ್ಲ ಇದನ್ನೇ ಫುಲ್ ಟೈಮ್ ಆಗಿ ತಗೋತೀನಿ ಅಂದ್ರೆ ತಗೊಳ್ಳಿ. ಇವಾಗ ಅಕಸ್ಮಾತ್ ಕೆಲಸ ಮಾಡ್ತಿದ್ದು ಕೆಲಸ ಬಿಟ್ಟು ಇದನ್ನೇ ಫುಲ್ ಟೈಮ್ ಆಗಿ ಮಾಡ್ತೀನಿ ಅನ್ನೋದು ತಪ್ಪಾಗುತ್ತೆ. ಯಾಕೆ ಅಂದ್ರೆ ನಿಮಗೊಂದು ಬೇಸ್ ಅನ್ನೋದು ಇದ್ರಲ್ಲಿ ಕ್ರಿಯೇಟ್ ಆದ್ಮೇಲೆ ಬೇಕಿದ್ರೆ ಅದ್ರ ಆಪ್ಷನ್ ಬಿಟ್ಟು ಹಾಕಿ. ಹ್ಮ್. ಬೇಸ್ ಇರಬೇಕು. ಆಮೇಲೆ ನಿಮ್ಗೇನು ಫಾಲೋವರ್ಸ್ ಇಷ್ಟೇ ಇರಬೇಕು ಅಷ್ಟೇ ಇರಬೇಕು ಅಂತ ಏನಿಲ್ಲ. ನೀವು ಕಂಟೆಂಟ್ ಕೊಡೋಕ್ಕೆ ಅಂತ ನೀವು ಸೋಷಿಯಲ್ ಮೀಡಿಯಾಗೆ ಬರ್ತಿದ್ದೀರ ಅಂದರೆ ನಿಮಗೆ ಫಾಲೋವರ್ಸು 10K ಇದ್ರೂ ಕೂಡ ನಿಮ್ಮ ಕಂಟೆಂಟ್ ಜನಕ್ಕೆ ಇಷ್ಟ ಆದರೆ ಬಿಲಿಯನ್ಸ್ ಗಟ್ಟಲೆ ವ್ಯೂಸ್ ಬಂದೇ ಬರುತ್ತೆ. ಸೊ ಖಂಡಿತವಾಗ್ಲೂ ಹಂಗೆ ಯಾವಾಗ್ಲೂ ನಿಧಾನಕ್ಕಾದ್ರೂ ಕೂಡ ನಿಮಗೂ ಕೂಡ ಎಲ್ಲರೂ ಇಷ್ಟಪಟ್ಟು ನಿಮ್ಮನ್ನು ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಎಲ್ಲದೂ ಕೂಡ ಪಾಸಿಟಿವ್ ಆಗಿರಿ, ಎಲ್ಲದನ್ನು ಪಾಸಿಟಿವ್ ಆಗಿ ತಗೊಳ್ಳಿ, ಗ್ರೋ ಆಗೇ ಆಗ್ತೀರಾ. ಯಾವಾಗಲೂ ದುಡ್ಡು ಮಾಡೋದಕ್ಕೆ ಅಂತಲೇ ಬರೋಕ್ಕೆ ಹೋಗ್ಬೇಡಿ. ನೀವು ನಿಮ್ಮ ಟ್ಯಾಲೆಂಟ್ನ ತೋರಿಸೋದಕ್ಕೋಸ್ಕರನಾದರೂ ಬನ್ನಿ, ಒಂದು ಇಂಟೆನ್ಷನ್ ಇಟ್ಕೊಂಡಿರಿ. ಇವಾಗ ನಾನು ಫ್ಯಾಮಿಲಿ ಆಡಿಯನ್ಸ್ಗೆ ಫ್ಯಾಮಿಲಿ ಅಂದರೆ ಯಾವ ರೀತಿ ಇರಬೇಕು, ಅತ್ತೆ ಸೊಸೆ ಅಂದರೆ ಯಾವ ರೀತಿ ಇರಬೇಕು, ಒಂದು ಮೆಸೇಜ್ ಜೊತೆಗೆ ಕಾಮಿಡಿನೂ ಕೂಡ ತೋರಿಸ್ತಾ ಇರ್ತೀನಿ, ಅದು ಪಾತ್ರಗಳು ಮಾತ್ರ. ಸೊ ಆ ಥರ ನಿಮ್ಮದು ಏನಾದರೂ ಒಂದು ಇಂಟೆನ್ಷನ್ ಇಟ್ಕೊಂಡು ಸೋಷಿಯಲ್ ಮೀಡಿಯಾಸ್ಗೆ ಬನ್ನಿ, ಒಳ್ಳೇದಾಗೇ ಆಗುತ್ತೆ. ಇವ್ರು ಈ ಮಾತು ಈಗ ಹೇಳ್ತಿಲ್ಲ, ನೀವು ಫಸ್ಟ್ ಸ್ಟಾರ್ಟಿಂಗ್ ಇಂದನೂ ನೋಡ್ಬೋದು. ಇದು ಒಂದೇ ವರ್ಡ್ ನಾವು ಹೇಳ್ತಿರೋದು, ಫ್ಯಾಮಿಲಿಲಿ ಎಲ್ಲರೂ ಹಿಂಗಿರ್ಬೋದು ಅಂತ ತೋರ್ಸೋದೇ ಉದ್ದೇಶ ಆಗಿರೋದು ನಮ್ದು. ಮತ್ತು ನೀವು ಸ್ಟಾರ್ಟ್ ಮಾಡಿದಾಗ ತುಂಬ ಜನ ಕಾಲು ಎಳಿತಿರ್ತಾರೆ, ತುಂಬ ಜನ ಇದು ಮಾಡೋರು ಇರ್ತಾರೆ. ಬೇಕಾ ನಿನಗಿದೆಲ್ಲ ನೀವು ಯಾರು ಅಂತ ನಿಮಗೆ ಗೊತ್ತಿದ್ರೆ ಸಾಕು. ಸೊ ನೀವು ಇಷ್ಟೊಂದು ಓದಿದ್ದೀರಾ, ನೀವು ವೀಡಿಯೋಸ್ ಮಾಡಬೇಕಾ, ಅದೆಲ್ಲ ಬರ್ತಾನೆ ಇರುತ್ತೆ. ನಿಮಗೆ ಯಾವ ಕ್ಷೇತ್ರದಲ್ಲಿ ನೀವು ಸಕ್ಸಸ್ ಆಗಬೇಕು ಅಂತ ಹೇಳ್ತೀರಾ ಅದ್ರ ಕಡೆ ನೀವು ಗಮನ ಕೊಡಿ. ಮೂರನೇವ್ರ ಮಾತಿಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಅವತ್ತಿನ ದಿನ ಬೈದಿರೋರು ನೀವು ಸಕ್ಸಸ್ ಆದಮೇಲೆ ನಿಮ್ಮನ್ನೇ ಹೊಗಳೋದಕ್ಕೆ ಬರ್ತಾರೆ. ಸೊ ಹಿಂಗೆ ಅಲ್ವಾ ಎಲ್ಲ ಲೈಫ್ನಲ್ಲೂ ಇದೇ ರೀತಿ ನಡೆಯೋದು. ಯಾವುದೇ ಕ್ಷೇತ್ರದಲ್ಲೂ ಕೂಡ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಬರೀ ಇದೊಂದೇ ಫೀಲ್ಡ್ ಅಂತ ಅಲ್ಲ, ನಿಮಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ನೀವು ಅದಕ್ಕೆ ಹೋಗಿ ಅದಕ್ಕೆ ಕಾಲಿಡಿ. ಅಷ್ಟೇ. ಇಷ್ಟ ಆಗಿತ್ತು ಈ ವಿಡಿಯೋ. ಯಾವಾಗಲೂ ಹೇಳಂಗೆ ನಿಮ್ಮಿಂದ ನಾವು, ಸೊ ನಮ್ಮಿಂದನೂ ನಿಮ್ಗೇನಾದರೂ ಆಗಬೇಕಲ್ವಾ, ನಮ್ಮಿಂದನೂ ನಿಮಗೆ ಒಂದು ಅಳಿಲು ಸೇವೆ ಆಗ್ಬೇಕಲ್ವಾ, ಇದಾ ಥರ ಅಲ್ಲಿಲು ಸೇವೆ ಏನಾದರೂ ಅಂದ್ಕೊಳ್ಳಿ. ನೀವು ಹೆಂಗೆ ಕಮೆಂಟ್ ಮಾಡ್ತೀರಾ, ಇದಾದಷ್ಟು ಚಿಕ್ಕ ಸೇವೆನೇ ನಾವು ಮಾಡ್ತಿರೋದು, ಚಿಕ್ಕ ಹೆಲ್ಪ್ ಆಗಲಿ ಎಲ್ರಿಗೂ ಅಷ್ಟೇ. ಕಮೆಂಟು ಅದೇ ನೀವು ಯಾವ ರೀತಿ ಕಮೆಂಟ್ ಮಾಡ್ತೀರಾ, ನಿಮ್ಮ ಕಮೆಂಟ್ಗಳ ಮೇಲೇ ನಮ್ಮ ವೀಡಿಯೋಸ್ಗಳಿರುತ್ತೆ. ನಿಮ್ದು ಯಾವುದೇ ರೀತಿಯಾದ ಡೌಟ್ ಇದ್ರೂ ಕೂಡ ಅಲ್ಲಿ ಕೇಳ್ಬೋದು. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್. ಹುಷಾರಾಗಿರಿ. ವೀಕೆಂಡ್ನ ಎಂಜಾಯ್ ಮಾಡಿ. ವೀಕೆಂಡ್ ಎಂಜಾಯ್ ಮಾಡಿ. ನಾವು ಬೆಳೆಯೋಣ, ಜೊತೆಗೆ ನಿಮ್ಮನ್ನು ಕೂಡ ಬೆಳೆಸೋಣ.